ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಆರ್ ಕೃಷ್ಣಮೂರ್ತಿ ಅವರ ಬಿಆರ್ ನಿಲಯಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ರಾಚಯ್ಯ ಅವರ ಫೋಟೋ ನಿಮಗೆ ತೋರಿಸಲೇಬೇಕು. ವೆಲ್ ಸರ್, ದೇವರ ಕೋಣೆ ಇರುವ ಪಕ್ಕದಲ್ಲೇ ತಂದೆಯ ಫೋಟೋ. ದೇವರ ರೀತಿಯಲ್ಲೇ ಅವ್ರನ್ನ ನೋಡ್ತೀರಿ ಅಂತ? ಖಂಡಿತ ಜನ್ಮ ಕೊಡ ತಂದೆ ತಾಯಿಗಳೇ ದೇವರು. ನಮ್ಮ ತಾಯಿಯವರು ಕೂಡ ಅಷ್ಟೇ. ಹಸು ಇತ್ತು, ಹಸು ಕೊಟ್ಟಿಗೆ ಗುಡಿಸ್ತಿದ್ವಿ, ಹಾಲು ಕರಿತಿದ್ವಿ, ಮೇವಾಗ್ತಿದ್ವಿ. ಹಿಂದೆ ಆ ಸಂದರ್ಭದಲ್ಲಿ ಸೌದೆ ಕೊಂಟಿಲ್ ತಂದು ಊರಿಂದ ಜೋಡಿಸ್ಬಿಡೋರು. ಫುಟ್ಪಾತ್ ಮೇಲೆ 4 ಕೊಡ್ಲಿ ಇಟ್ಬಿಟ್ಟು ವಾರಕ್ಕೊಂದ್ಸಲ ಸೌದೆ ಹೊಡೀರಿ ಅಂತ ಎಲ್ಲರಿಗೂ ಹೇಳೋರು. ಜನ ಏನಪ್ಪ ಇವರು ಮಂತ್ರಿ ಮಕ್ಕಳು ಅಂತಾರೆ, ಇಲ್ಲಿ ನೋಡ್ರಿ ಎಲ್ಲ ತಲನು ಇವ್ರು ಮಾಡ್ತಾರಲ್ಲ, ಆ ರೀತಿ ನಮ್ಮನ್ನು ಬೆಳೆಸ್ತಾರೆ. ಸರ್, ಇವತ್ತು ನಿಮ್ಮ ಮನೆ ಮತ್ತು ಮನದ ಮಾತು ಜನರವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಇದು ಬಹಳ ಚಿಕ್ಕ ಮನೆ ಅವತ್ತು, ಇಟ್ಸ್ ಹೌಸಿಂಗ್ ಬೋರ್ಡ್ ಹೌಸ್. ಇದು ಈಗ ರಿನೋವೇಟ್ ಮಾಡಿಸಿದ್ದೀವಿ. ಇದು ನಮ್ಮ ತಂದೆಯವರು ಹಿಂದೆ ಸ್ವತಂತ್ರ ಭಾರತದ ಪ್ರಥಮ ಚುನಾವಣೆ 52ನೇ ಇಸ್ವಿನಲ್ಲಿ ಯಳಂದೂರು ದ್ವಿಸದ ಕ್ಷೇತ್ರದಿಂದ ಶಾಸಕರಾಗಿದ್ದರು. ಶ್ರೀಮಾನ್ ರಾಮಕೃಷ್ಣ ಹೆಗಡೆ ಅವರು, ಶ್ರೀಮಾನ್ ಗುರುಪಾಲ್ ಸ್ವಾಮಿ ಅವರು ಅಂದಿನ ಕೇಂದ್ರ ಸಚಿವರಾಗಿದ್ದಂಥವ್ರು. ಅವರಿಬ್ರು ಕೂಡ ನನ್ನನ್ನ ಆಸ್ಪತ್ರೆಗೆ ಬರ್ಮಾಡ್ಕೊಂಡು, ತಂದೆಯವರಿಗೆ ನಿಮ್ಮ ಪರವಾಗಿ ಯಾರು ಕೂಡ ನಿಲ್ಲಕ್ಕೆ ಅಭ್ಯರ್ಥಿಗಳು ನಮಗೆ ಲಭ್ಯ ಆಗ್ತಾ ಇಲ್ಲ, ನಿಮ್ಮ ಮಗನೇ ಅಭ್ಯರ್ಥಿ ಮಾಡ್ಬೇಕು ಅಂತ ಹೇಳಿ ಮಾನ್ಯ ರಾಮಕೃಷ್ಣ ಹೆಗಡೆ ಅವ್ರು ಹೇಳಿದಾಗ ನಮ್ಮ ತಂದೆಯವ್ರು ಮಾತನಾಡೋ ಪರಿಸ್ಥಿತಿ ಇಲ್ಲ. ತುಂಬಾ ಸಿವಿಯರ್ ಹಾರ್ಟ್ ಅಟ್ಯಾಕ್, ವೆಂಟಿಲೇಟರ್ ಇದ್ರು, ಉಸಿರಾಡಕ್ಕೆ ಬಹಳ ಕಷ್ಟವಾಗ್ತಿತ್ತು, ಏನು ಉತ್ತರ ಕೊಡೋ ಪರಿಸ್ಥಿತಿ ಇರಲಿಲ್ಲ. ನನಗೆ ರಾಜಕೀಯ ಇನ್ನೂ ಕೂಡ ಅವ್ರ ಜೊತೆಗೆ ನಾನು ಹೆಜ್ಜೆ ಹಾಕಿಲ್ಲ. ಐ ಆಮ್ ಟೂ ಯಂಗ್ ಸರ್. ನನಗೆ ಚುನಾವಣೆ ನಿಲ್ಲಬೇಕು ಅಂತ ಮನಸ್ಸಿಲ್ಲ ಅಂತ ಸ್ಪರ್ಧಿಸಿದಾಗ ಹೊಸ ಕ್ಷೇತ್ರದಲ್ಲಿ 25,000 ಮತ ಗಳಿಸಿದೆ. ನಿಮ್ಮ ಫೇಸ್ ನ ನೋಡಿ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಯಾಕೆ ಕೆಲವೊಂದು ಕಡೆಗಳಲ್ಲಿ ಸೋಲು ಅನುಭವಿಸುವಂತಹ ಸನ್ನಿವೇಶಗಳ ಸೃಷ್ಟಿ ಆಯಿತು ಅಂತ? ಗೆಲುವನ್ನ ಶಾಸ್ತಿ ಇರ್ಬೋದು, ಆದ್ರೆ 50,000 ಜನ ನನ್ನ ಪರವಾಗಿದ್ರು ಅನ್ನೋದಕ್ಕೆ ಸಾಕ್ಷಿ. ಈ ಚುನಾವಣೆಯಲ್ಲಿ ನನಗೆ ಗೆಲುವೇ ಆಗಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಣ್ಣಿಸ್ತಾ ಇದ್ರು. ಅವ್ನಿಗೆ ಅದೃಷ್ಟನೇ ಇಲ್ಲ, ಅವನಿಗೆ ಗೆಲುವು ಆಗಲ್ಲ, ಅಭ್ಯರ್ಥಿತನವನ್ನು ಬದಲಾವಣೆ ಮಾಡಿ ಅಂತ ನಮ್ಮ ಪಕ್ಷದ ಆಂತರಿಕವಾಗಿ ಚರ್ಚೆಗಳಾಗಿತ್ತು. ಹೈಕಮಾಂಡ್ ಕೂಡ ಮುಟ್ಟಿಸಿದ್ರು. ನನ್ನ ಕನಸು ಒಂದು ಓಟು ಇತಿಹಾಸನೇ, 1,08,000 ಗಳಿಸಿದ್ದು ಇತಿಹಾಸನೇ, 60,000 ಅಂತರದಲ್ಲಿ ಗೆಲುವು ಆಗಿರೋದು ನನ್ನ ಇತಿಹಾಸನೇ. ಸರ್, ರಮೇಶ್ ಜಿಗಜಿಣಗಿ ಅವರು ಅವ್ರ ಮನೆಗೆ ಹೆಸರನ್ನೇ ಇಟ್ಟಿರೋದೇನು ಅಂತಂದ್ರೆ ರಾಮಕೃಷ್ಣ ಹೆಗಡೆ ಅವ್ರ ಹೆಸರು ಇಟ್ಟಿದ್ದಾರೆ, JH ಪಟೇಲ್ ಹೆಸರು ಇಟ್ಟಿದ್ದಾರೆ. ನಾಯಕರನ್ನ ಸೃಷ್ಟಿ ಮಾಡುವಂತಹ ನಾಯಕರು ಎಷ್ಟು ಮ್ಯಾಟರ್ ಆಗ್ತಾರೆ ಒಬ್ಬ ನಾಯಕನಿಗೆ ಅಂತ. ಈ 2 ವರ್ಷದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ? ಭಾಗ್ಯಗಳ ಭಾಗ್ಯ ಕೊಟ್ಟವ್ರು ಯಾರು ದೇಶದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಒನ್ಲಿ. 5 ಗ್ಯಾರಂಟಿ ಯೋಜನೆಗಳು. ನಿಮಗೆ ಸೀರಿಯಸ್ಲಿ ಇಂಟ್ರೆಸ್ಟ್ ಇಲ್ವಾ ಪೊಲಿಟಿಕ್ಸ್ ಅಲ್ಲಿ? ಮೇಡಮ್, ಅವರ ಗೆಲುವನ್ನ ನೋಡಿ ಸಂಭ್ರಮಿಸಿದ್ದು ನೀವೇ ಮತ್ತು ಅವರು ಸೋತಾಗ ಅವರ ನೋವನ್ನು ನೋಡಿದ್ದು ಕೂಡ ನೀವೇ. ಆ ಸೋಲ್ ಬಂದಾಗ ತುಂಬಾನೇ ಬೇಜಾರಾಯ್ತು. ಮೇಡಮ್, ಇವತ್ತು ನಿನ್ನೆ ರಾಜಕೀಯಕ್ಕೆ ಬಂದದ್ದಲ್ಲ, ಅವ್ರ ತಂದೆಯವ್ರ ಕಾಲದಿಂದಲೂ ಕೂಡ, ಬಿ ರಾಚಯ್ಯ ಅವರ ಕಾಲದಿಂದಲೂ ಕೂಡ ರಾಜಕೀಯದಲ್ಲಿ ಒಂದು ತಮ್ಮದೇ ಛಾಪು ಇಟ್ಕೊಂಡಿರುವಂತ ಫ್ಯಾಮಿಲಿ. ಆದ್ರೂ ಯಾಕೆ ಇಷ್ಟೊಂದು ಸರಳ, ಸಿಂಪಲ್ ಅಂತ? ಅದು ನಮ್ಮ ಅತ್ತೆ ಮಾವನವರ ಒಂದು ಸರಳ ಜೀವನ. ಅವ್ರು ಹೇಗೆ ನಡ್ಸ್ಕೊಂಡ್ ಬಂದ್ರು ಅದೇ ತರ ಅವ್ರ ಮಕ್ಕಳು ಕೂಡ. ಒಂದೇ ಮಾತು ಹೇಳಿದೆ ದೇವೇಗೌಡ ಸಾಹೇಬ್, ನಿಷ್ಠೆಗೆ ಪ್ರಾಮಾಣಿಕಕ್ಕೆ ಬೆಲೆ ಇಲ್ಲ ಸರ್, ಬರ್ತೀನಿ ಸರ್ ಅಂತೆ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ.
ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು AR ಕೃಷ್ಣಮೂರ್ತಿ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಅದ್ಭುತ ಮನೆ ಸರಸ್ವತಿಪುರಂನಲ್ಲಿರುವಂತಹ ಅವರ ನಿವಾಸ. ಸೊ ನೀವು ನೋಡಬಹುದು ತುಂಬಾ ಅಚ್ಚುಕಟ್ಟಾದಂತಹ ಮನೆ. ನಿಜಲಿಂಗಪ್ಪ ಅವರು CM ಆಗಿದ್ದಂತಹ ಸಂದರ್ಭದಲ್ಲಿ ಮಂಜೂರಾಗಿರುವಂತಹ ಈ ಮನೆಗೆ ಇವತ್ತು ನಾವು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀವಿ. ಸೊ ಬನ್ನಿ, ಇವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು AR ಕೃಷ್ಣಮೂರ್ತಿ ಅವರ BR ನಿಲಯಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಿ ರಾಚಯ್ಯ ನಿಲಯ ಅಂತ. ಕೃಷ್ಣಮೂರ್ತಿ ಸರ್ ಅವರ ತಂದೆಯ ಹೆಸರು ಕೇರಳದ ರಾಜ್ಯಪಾಲರಾಗಿದ್ದಂಥವರು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಮತ್ತು ಬುದ್ಧನ ಪ್ರಶಾಂತವಾದಂತಹ ವಿಗ್ರಹವನ್ನ ನೀವು ಗಮನಿಸಬಹುದು. ತುಂಬಾ ಅಚ್ಚುಕಟ್ಟಾಗಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಹಳೆ ಮನೆ, ಬಟ್ ರಿನೋವೇಟ್ ಮಾಡಿದ್ದಾರೆ. ಮತ್ತು ಮನೆಯ ಸುತ್ತಲೂ ಕೂಡ ನಮಗೆ ಕುಸುಮಗಳು ಕಾಣಸಿಗುತ್ತೆ. ಅದರ ಜೊತೆಗೆ ಹಚ್ಚ ಹಸಿರ ವಾತಾವರಣವನ್ನ ತುಂಬಾ ಅಚ್ಚುಕಟ್ಟಾಗಿ ಮನೆಯ ಸುತ್ತಲೂ ಕೂಡ ಮಾಡಿಕೊಂಡಿರುವಂತದ್ದನ್ನ ನೀವು ನೋಡಬಹುದು. ಮತ್ತೊಂದು ಕಡೆ ಇಲ್ಲಿ ನೇಮ್ ಬೋರ್ಡ್ ಅನ್ನ ನೀವು ನೋಡ್ತಾ ಇದ್ದೀರಿ. AR ಕೃಷ್ಣಮೂರ್ತಿ ಮತ್ತು ಮಂಜುಳಾ ಕೃಷ್ಣಮೂರ್ತಿ ಅವರ ನಿವಾಸ ಇದು. ಆಮೇಲೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದಷ್ಟು ಪಾಟ್ಗಳು ಕೂಡ ನಿಮಗೆ ನಾನು ತೋರಿಸ್ತೀನಿ. ಮತ್ತು ನಿಮ್ಮ ಎಡಭಾಗದಲ್ಲಿ ತುಳಸಿ ಕಟ್ಟೆ ಇರುವಂತದ್ದನ್ನ ನೋಡ್ಬೋದು. ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳ ಮೂಲಕ ದಿನಚರಿ ಆರಂಭ ಆಗತ್ತೆ. ಆಮೇಲೆ ಹಾಗೆ ಒಂದ್ ಸ್ವಲ್ಪ ಈ ಕಡೆ ಕ್ಯಾಮ್ರಾನ ಪ್ಯಾನ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಆನೆ ಇರುವಂತಹ ತುಂಬಾ ಬ್ಯೂಟಿಫುಲ್ ಪಾಟ್ ಕಾಣಸಿಗತ್ತೆ. ಸೊ ಬನ್ನಿ, ಇವತ್ತು ಅದ್ಭುತವಾದಂತಹ ವ್ಯಕ್ತಿತ್ವವನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. AR ಕೃಷ್ಣಮೂರ್ತಿ ಅವರ ನಿವಾಸಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸೊ ಮನೆಗೆ ಎಂಟರ್ ಆದ ತಕ್ಷಣ ನಮಗೆ ಒಂದು ಹಾಲ್ ಇದೆ. ಸೊ ಇಲ್ಲಿ ಸಾಮಾನ್ಯ ಜನರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಶಾಸಕರು ನಿರಂತರವಾಗಿ ಜನರ ಜೊತೆ ಸಂಪರ್ಕವನ್ನ ಇಟ್ಟುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತು ಸಾಮಾನ್ಯ ಜನ ಬಂದಾಗ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಇದೆ. ಮತ್ತು ಈ ಕಡೆ ನೋಡಬಹುದು ಕೃಷ್ಣನ ಅದ್ಭುತವಾದಂತಹ ಒಂದು ಕಲಾಕೃತಿ ನಮಗೆ ಕಾಣಸಿಗುತ್ತೆ. ಸೊ ಇವತ್ತು ನಮ್ಮ ಅತಿಥಿಯನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. AR ಕೃಷ್ಣಮೂರ್ತಿ ಅವರು ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಧನ್ಯವಾದಗಳು, ಚೆನ್ನಾಗಿದ್ದೀನಿ. ಓಕೆ ಸರ್, ಇವತ್ತು ನಿಮ್ಮ ಮನೆ ಮತ್ತು ಮನದ ಮಾತು ಜನರವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಫಸ್ಟಿಗೆ ತಮ್ಮ ಮನೆಯ ಬಗ್ಗೆ ಮಾತಾಡೋದಾದ್ರೆ ಸರ್. ಇದು ನಮ್ಮ ತಂದೆಯವರು ಹಿಂದೆ ಹ್ಮ್. ಸ್ವತಂತ್ರ ಭಾರತದ ಪ್ರಥಮ ಚುನಾವಣೆ ಹ್ಮ್. 52ನೇ ಇಸ್ವಿನಲ್ಲಿ ಹ್ಮ್. ಯಳಂದೂರು ದ್ವಿಸದ ಕ್ಷೇತ್ರದಿಂದ ಶಾಸಕರಾಗಿದ್ರು. ಮಾನ್ಯ ರಾಜಶೇಖರ ಮೂರ್ತಿಯವರ ಜೊತೆಗೂಡಿ ಆಯ್ಕೆ ಆದಂತ ಕ್ಷೇತ್ರ. ಓಕೆ. ನಂತರ 57ರಲ್ಲಿ ಚಾಮರಾಜನಗರ ದ್ವಿಸದ ಕ್ಷೇತ್ರದಲ್ಲಿ ನಮ್ಮ ತಂದೆಯವರು ಮತ್ತು ಉಡಿಗಾಲ್ ಮಾದಪ್ಪನವರು ಆಯ್ಕೆ ಆಗಿದ್ರು. 62ರಲ್ಲಿ ಸಂತೆಮಳಿ ವಿಧಾನಸಭಾ ಕ್ಷೇತ್ರ ಉದಯ ಆಯ್ತು. ಓಕೆ. ಅಲ್ಲಿ 3ನೇ ಬಾರಿ ಆಯ್ಕೆಯಾಗಿ ಅವರು SR ಕಂಠಿ ಅವರ ಮುಖ್ಯಮಂತ್ರಿತ್ವದಲ್ಲಿ ಮತ್ತು ನಿಜಲಿಂಗಪ್ಪ ಮುಖ್ಯಮಂತ್ರಿಗಳಲ್ಲಿ ಓಕೆ. ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿ ನಂತರ 67ರಲ್ಲಿ ವೀರೇಂದ್ರ ಪಾಟೀಲ್ ಅವರ ಸರ್ಕಾರದಲ್ಲೂ ಕೂಡ ಮಂತ್ರಿಯಾಗಿ ಮುಂದುವರೆದು 72ನೇ ಇಸ್ವಿ ಕಾಂಗ್ರೆಸ್ ಇದ್ದಾಗ ಅವರು ಕೂಡ ಅವರು 2 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ 20 ವರ್ಷಗಳ ಕಾಲ ಸೇವೆ ಮಾಡಿದಂತವ್ರು. 72ರಲ್ಲಿ ಕಾಂಗ್ರೆಸ್ ಇಬ್ಬಾಗ ಸಂದರ್ಭ ಅವರು ರಾಜಕೀಯದಿಂದ ದೂರವಾಗಿ ಇದೇ ಮನೆಗೆ ಬಂದು 72ರ ಇಸ್ವಿನಲ್ಲಿ ಇಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ನೆಲೆಸಿದ್ರು. ಇಲ್ಲಿಂದ ಅವರು ರಾಜಕೀಯ ದೂರ ಆದ್ಮೇಲೆ ಟ್ರೈನ್ ನಲ್ಲಿ ಚಾಮರಾಜ ರೈಲ್ವೆ ಸ್ಟೇಷನ್ KG ಕೊಟ್ಟಿರ್ತಕ್ಕಂತ ರೈಲ್ವೆ ಸ್ಟೇಷನ್ ಇಂದ ಪ್ರಯಾಣ ಬೆಳೆಸಿ ಚಾಮರಾಜದಲ್ಲಿ ಅಲ್ಲಿಂದ ಬಸ್ ಮುಖಾಂತರ ಊರ್ಗ್ ಹೋಗಿ ವಾರಕ್ಕೊಮ್ಮೆ ಮೈಸೂರಿಗೆ ಬರ್ತಾ ಇದ್ರು. ನಾವೆಲ್ಲ ಸಣ್ಣ ಹುಡುಗರು ಅವೆಲ್ಲ. ಅಲ್ಲಿ ವ್ಯವಸಾಯ ಮಾಡಿ ತೋಟ ಮಾಡಿ, ಅಂದ್ರೆ ಪೂರ್ವಿಕರದ ಆಸ್ತಿ ಜಮೀನಲ್ಲಿ ಅವ್ರ ವ್ಯವಸಾಯನ ಪ್ರಾರಂಭ ಮಾಡಿ ತೋಟವನ್ನ ಮಾಡಿದ್ರು. ಕಬ್ಬನ್ನು ಬೆಳೀತಿದ್ರು, ಭತ್ತ ಬೆಳೀತಿದ್ರು, ರಾಗಿ ಬೆಳೀತಿದ್ರು. ಒಂದು ಮಾದರಿಯಾಗಿ ಅವರು ಅವರ ಜೀವನ ನಿರ್ವಹಿಸುವ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ರು ಆ ಸಂದರ್ಭ. ಆಗ ಅವರು ಇದೇ ಮನೆಗೆ ಬಂದು ತಂದೆಯವ್ರನ್ನ, ನೀವು ನಮ್ನೆಲ್ಲ ರಾಜಕೀಯವಾಗಿ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು,
ನೀವು ಇವತ್ತು ರಾಜಕೀಯ ಬಿಟ್ಟು ವ್ಯವಸಾಯ ಮಾಡ್ತಾ ಕೂತ್ರೆ ಹೇಗೆ ಅಂತ ಹೇಳಿ ತಂದೆಯವ್ರನ್ನ ಅವತ್ತು ರಾಜ್ಯಸಭೆಗೆ ನಾಮಕರಣ ಮಾಡ್ಲಿಕ್ಕೆ ಶಿಫಾರಸ್ ಮಾಡಿದ್ರು. ಮಾರ್ಗರೆಟ್ ಆಳ್ವಾ ಅವರು, ಸನ್ನಿಧಿಯವರು 3 ಜನ ದೇವರೋತ್ಸವ ಕಾಲದಲ್ಲಿ ರಾಜ್ಯಸಭೆಗೆ ಆಯ್ಕೆ ಆದರು. 6 ವರ್ಷ ಅವಧಿ ಇದ್ರೂ ಕೂಡ ಇನ್ನು 3 ವರ್ಷ ಅವಧಿ ಇರುವಾಗಲೇ ಲೋಕಸಭೆಗೆ ಸ್ಪರ್ಧೆ ಮಾಡುವಂತದಕ್ಕೆ ಅವರು ಒತ್ತಾಯ ಮಾಡೋದ್ರಿಂದ ಅಂದಿನ ಅಸುಕರು ಕಾಂಗ್ರೆಸ್ನಲ್ಲಿ ಸ್ಪರ್ಧಿಸಿ ಚುನಾಯಿತರಾದರು. ಆ ನಂತರ ಆ ಅವಧಿ ಮುಗಿಯೋ ಸಂದರ್ಭ ಚುನಾವಣೆ ಬಂತು. ಕಾಂಗ್ರೆಸ್ ಇಬ್ಬಾಗ ಆಯ್ತು, ಅರಸು ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅರಸು ಅವರು ಮತ್ತು ತಂದೆಯವರು ಬಹಳ ಆತ್ಮೀಯರಾಗಿದ್ರು, ರಾಜಕೀಯವಾಗಿ ವೈಯಕ್ತಿಕವಾಗಿ. ಅವ್ರ ಜೊತೆಗೇನೆ ಉಳಿಯುವಂತ ತೀರ್ಮಾನ ಕೈಗೊಂಡು ಇಂದಿರಾ ಗಾಂಧಿ ಅವರ ಆಹ್ವಾನ ನೀಡಲು ಕೂಡ ನಯವಾಗಿ ಐ ಆಮ್ ಸಾರಿ ಮೇಡಮ್ ಅಂತ ಹೇಳಿ ಅವರು ಮಾತನ್ನ ಮುಗಿಸಿದ್ರು. ಹಾಗಾಗಿ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಸಂದರ್ಭ ಮತ್ತೆ ಲೋಕಸಭಾ ಕ್ಷೇತ್ರದಲ್ಲಿ ಅರಸು ಕಾಂಗ್ರೆಸ್, ವರುಣ್ ಸಿಂಗ್ ಕಾಂಗ್ರೆಸ್ ಇಂದ ತಂದೆಯವರು ಮತ್ತು ಕಾಂಗ್ರೆಸ್ ನಿಂದ ಇಂದಿರಾ ಕಾಂಗ್ರೆಸ್ ನಿಂದ ಶ್ರೀನಿವಾಸ್ ಪ್ರಸಾದ್ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡೋ ಸಂದರ್ಭ ನಮ್ಮ ತಂದೆಗೆ ರಾಜಕೀಯ ಜೀವನ ಪ್ರಥಮ ಮತ್ತು ಕೊನೆಯ ಸೋಲದು. ಶ್ರೀನಿವಾಸ್ ಪ್ರಸಾದ್ ಪ್ರಥಮ ಗೆಲುವಾಯ್ತು ಲೋಕಸಭೆಗೆ. ಆ ನಂತರ ಅವರು 82-83 ಜನತಾ ಪಾರ್ಟಿ ಉದಯ ಆಯ್ತು 70ರ ದಶಕದಲ್ಲಿ. ಆ ನಂತರ ಕ್ರಾಂತಿ ರಂಗವನ್ನ ಮನೆ ದೇವರಾಜರು ಸ್ಥಾಪನೆ ಮಾಡಿದಾಗ ಅದರ ಮುಂದುವರೆದ ಭಾಗ ಅವ್ರ ಕಾಲವಾದ ನಂತರ ತಂದೆಯವ್ರನ್ನ ಪಾರ್ಲಿಮೆಂಟರಿ ಬೋರ್ಡ್ ಅಧ್ಯಕ್ಷರಾಗಿ ಮಾಡುವುದಕ್ಕೆ ಮಾನ್ಯ JH ಪಟೇಲ್ ಅವರು ಸಮಾಜವಾದಿಗಳಾಗಿ ಅವರು ಸಭೆಯನ್ನು ತೀರ್ಮಾನ ಮಾಡಿಸಿದ್ರು. ಸೊ ಅದರ ಪಾರ್ಲಿಮೆಂಟರಿ ಬೋರ್ಡ್ ನ ಅಧ್ಯಕ್ಷರಾಗಿ ಚುನಾವಣೆ 83ರಲ್ಲಿ ಜನತಾ ಪಾರ್ಟಿ ಅಂಡ್ ಕ್ರಾಂತಿ ರಂಗ ಒಟ್ಟುಗೂಡಿ ಜನತರ ಅಂಗವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಶ್ರೀಮಾನ್ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಮಾನ್ಯ ನಮ್ಮ ತಂದೆಯವರು ಶ್ರೀಮಾನ್ ಬಿ ರಾಚಯ್ಯನವರು ಮತ್ತು ಅಬ್ದುಲ್ ನಜೀರ್ ಸಾಹೇಬ್ ಅವರು ಇಬ್ಬರನ್ನ ಸಂಪುಟಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಲಿಕ್ಕೆ ಮಾನ್ಯ ಹೆಗಡೆ ಅವರು ತೀರ್ಮಾನ ಕೈಗೊಂಡ್ರು. 83-89ರವರೆಗೆ ಅವರು ಮಂತ್ರಿಗಳಾಗಿದ್ರು. ಕೊನೆಯ ಅವಧಿನಲ್ಲಿ SR ಬೊಮ್ಮಾಯಿ ಸರ್ಕಾರದಲ್ಲೂ ಕೂಡ ಕೊನೆಯ ವರ್ಷ ಮಂತ್ರಿಗಳಾಗಿದ್ರು. ಇಂತಹ ಒಂದು ಸನ್ನಿವೇಶದಲ್ಲಿ ಅವರು ಹೃದಯಾಘಾತಕ್ಕೆ ಒಳಗಾದ್ರು, ತೀವ್ರ ಹೃದಯಕ್ಕೆ ಒಳಗಾಗಿ ಅವರು ಅಡ್ಮಿಟ್ ಆದ್ರು. ದೇವೇಗೌಡರವರ ಲೋಕಸಭಾ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ಸಿಂಧಿಯಾ ಅವರವರ ಎದುರಾಳಿ ಅಭ್ಯರ್ಥಿಗಳಾಗಿ PGR ಸಿಂಧಿಯಾ ಅವರ ಪರವಾಗಿ ಅವರು ವೇದಿಕೆ ಮೇಲೆ ಮತಯಾಚನೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಹೃದಯಕ್ಕೊಳಗಾಗಿ ಸಿಂಧಿಯಾ ಅವರೇ ಸ್ವತಃ ಅವರ ಅಭ್ಯರ್ಥಿಗಳಾಗಿ ಅವ್ರನ್ನ ಜಯದೇವ ಹಾಸ್ಪಿಟಲ್ ಬೆಂಗಳೂರಿಗೆ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ದಾಖಲೆ ಮಾಡಿದ್ರು. ತೀವ್ರ ಹೃದಯಕ್ಕೊಳಗಾಗಿದ್ದಂತ ತಂದೆಯವರಿಗೆ ಮತ್ತೆ ಚುನಾವಣೆ ನಿಲ್ಲುವಂತ ಅವಕಾಶ ಅವರು ತೀರ್ಮಾನ ಕೈಗೊಳ್ಳಕ್ಕೆ ಸಾಧ್ಯ ಆಗ್ಲಿಲ್ಲ. ಶ್ರೀಮಾನ್ ರಾಮಕೃಷ್ಣ ಹೆಗಡೆ ಅವರು, ಶ್ರೀಮಾನ್ ಗುರುಪಾಲ್ ಸ್ವಾಮಿ ಅವರು ಅಂದಿನ ಕೇಂದ್ರ ಸಚಿವರಾಗಿದ್ದಂಥವ್ರು, ಅವರಿಬ್ರು ಕೂಡ ನನ್ನನ್ನ ಆಸ್ಪತ್ರೆಗೆ ಬರ್ಮಾಡ್ಕೊಂಡು ತಂದೆಯವರಿಗೆ ನಿಮ್ಮ ಪರವಾಗಿ ಯಾರು ಕೂಡ ನಿಲ್ಲಕ್ಕೆ ಅಭ್ಯರ್ಥಿಗಳು ನಮ್ಗೆ ಲಭ್ಯ ಆಗ್ತಾ ಇಲ್ಲ, ನಿಮ್ ಮಗನೇ ಅಭ್ಯರ್ಥಿ ಮಾಡ್ಬೇಕು ಅಂತ ಹೇಳಿ ಮಾನ್ಯ ರಾಮಕೃಷ್ಣ ಹೆಗಡೆ ಅವ್ರು ಹೇಳಿದಾಗ ನಮ್ಮ ತಂದೆಯವ್ರು ಮಾತನಾಡೋ ಪರಿಸ್ಥಿತಿ ಇಲ್ಲ. ತುಂಬಾ ಸಿವಿಯರ್ ಹಾರ್ಟ್ ಅಟ್ಯಾಕ್, ವೆಂಟಿಲೇಟರ್ ಅಲ್ಲಿ ಇದ್ರು, ಉಸಿರಾಡಕ್ಕೆ ಬಹಳ ಕಷ್ಟವಾಗ್ತಿತ್ತು, ಏನು ಉತ್ತರ ಕೊಡೋ ಪರಿಸ್ಥಿತಿ ಇರಲಿಲ್ಲ. ಆಗ ನಾನು ರಾಮಕೃಷ್ಣ ಹೆಗಡೆ ಸಾಹೇಬರಿಗೆ ಸರ್ ಅವ್ರಿಗೆ ಹೇಳಿದಂತ ಮಾತು ನಾನು ಹೇಳ್ತಾ ಇರ್ತಕ್ಕಂಥ, ನನಗೆ ರಾಜಕೀಯ ಇನ್ನೂ ಕೂಡ ಅವ್ರ ಜೊತೆಗೆ ನಾನು ಹೆಜ್ಜೆ ಹಾಕಿಲ್ವಲ್ಲ, ಐ ಆಮ್ ಟೂ ಯಂಗ್ ಸರ್, ಹಾಗಾಗಿ ನನಗೆ ಚುನಾವಣೆ ನಿಲ್ಬೇಕು ಅಂತ ಮನಸ್ಸಿಲ್ಲ ಅಂದೆ. ಅವಾಗ ನೋ ಇಟ್ಸ್ ಇನ್ ಯೋರ್ ಬ್ಲಡ್, ಟುಡೇ ಆರ್ ಟುಮಾರೋ ಯು ಲರ್ನ್, ಅಗ್ರಿ ಟು ಕಂಟೆಸ್ಟ್ ಅಂತ ಹೇಳಿ ತಂದೆಯವ್ರಿಗೆ ಅಲ್ಲಿ ಅವರು ಹೇಳಲಿಕ್ಕೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿನಲ್ಲಿ ನನ್ನನ್ನು ಅಭ್ಯರ್ಥಿ ಮಾಡೋದು. 89 ಆ ಚುನಾವಣೆಯಲ್ಲಿ ನಾನು ನಿಂತೆ. ಜನತಾ ಪಾರ್ಟಿ ನೇಗ್ಲೋತ್ ರೈತನ ಗುರುತಿನಲ್ಲಿ ಗೆಲುವಾಗ್ಲಿಲ್ಲ. ಆ ಸಂದರ್ಭ ಸೋತೆ. 94ರಲ್ಲಿ ನಾನು ಮತ್ತೆ ಸ್ಪರ್ಧೆ ಮಾಡಿದಾಗ ಜನತಾದಳ ಚಕ್ರದ ಗುರುತಿನಲ್ಲಿ ನಾನು ಪುನಃ ಆಯ್ಕೆ ಆದೆ. 94, 99ರಲ್ಲಿ ಜನತಾದಳ ವಿಭಾಗ ಆಯ್ತು.
JDU JDS ಅಂತ ಹೇಳಿ. ಸೊ ನಾನು, ನಾಗಪ್ಪನವರು, ಮಹದೇವ್ ಪ್ರಸಾದ್ ಅವರು 3 ಜನ JDU ಪಾರ್ಟಿ JH ಪಟೇಲ್ ಬಣವನ್ನ ಸೇರಿದ್ವಿ. ಸಿದ್ದರಾಮಯ್ಯನವರು, ಮಹದೇವಪ್ಪನವರು, ಇತರರು ಎಲ್ಲರೂ ಕೂಡ JDS ದೇವೇಗೌಡರ ಬಣವನ್ನದಲ್ಲಿ ಮುಂದುವರೆದ್ರು. ಆ ಸಂದರ್ಭದಲ್ಲಿ ನಾನು, ಮಹದೇವ್ ಪ್ರಸಾದ್ ಮಾತ್ರ ಚುನಾವಣೆಯಲ್ಲಿ ಮರು ಆಯ್ಕೆ ಆದ JDU ಬಾಣದ ಗುರುತಿನಲ್ಲಿ. ಅವತ್ತು ಇನ್ನು ಉಳಿದಂತ ಎಲ್ಲ ಜನತಾ ಪರಿವಾರದವರು ಶಾಸಕರು ಗೆಲುವು ಆಗ್ಲಿಲ್ಲ. ಸರ್, ಏನಕ್ಕೆ ಮನಸ್ತಾಪ ಇತ್ತು ಹೆಗಡೆ ಅವರಿಗೂ ಮತ್ತು ದೇವೇಗೌಡರಿಗೆ ಅಂತ? ನಾನದು ಅಷ್ಟೊಂದು ರಾಜಕೀಯ ವಿಶ್ಲೇಷಣೆ ಮಾಡುವಷ್ಟು ನನ್ನಲ್ಲಿ ಆ ಒಂದು ಯೋಚನೆ ಇಲ್ಲ. ಅಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು ಹೆಗ್ಡೆ ಅವ್ರಿಗೂ ದೇವೇಗೌಡರಿಗೆ ಹೆಚ್ಚಾಗಿ ಪಕ್ಷ ಇಬ್ಬಾಗ ಆದಾಗ JH ಪಟೇಲ್ ಸಾಹೇಬ್ರು ಅವರೊಟ್ಟಿಗೆ ಇದ್ದಂತವ್ರು. ಸೊ ದೇವೇಗೌಡರು ಬಣ, JH ಪಟೇಲ್ ಬಣ ಅಂತ ಹೇಳಿ ಅದು ಇಬ್ಬಾಗ. ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನತೆ ಅಭಿಪ್ರಾಯದ ಮೇಲೆ ನಾನು JDU ಬಣವನ್ನ ಸೇರಿ ಮುಂದುವರೆದೆ. ಅವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಆಹ್ವಾನ ಇತ್ತು. ಜನತೆ ತೀರ್ಮಾನ, ನೀವು ಹಾಲ್ಗಾರು ಹಾಕಿ ನೀರ್ಗಾರು ಹಾಕಿ ನೀವ್ ಹೇಳದಂತೆ ಹೆಜ್ಜೆ ಹಾಕ್ತೀನಿ ಅಂತ ಹೇಳಿ JDU ಬಾಣದ ಗುರುತಿನ ಸ್ಪರ್ಧೆ ಮಾಡಿದಾಗ 2ನೇ ಬಾರಿ ಮರು ಆಯ್ಕೆ ಆಗುತ್ತೆ. ಧ್ರುವನಾರಾಯಣರವರು ಬಿಜೆಪಿ ಅಭ್ಯರ್ಥಿ ಆಗಿಲ್ಲ ನನ್ನ ವಿರುದ್ಧ 1999. ಸೊ ಮರು ಆಯ್ಕೆ ಆದೆ. 2004 ಚುನಾವಣೆ ಒಂದು ಐತಿಹಾಸಿಕ ತೀರ್ಪು ಅದು. ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತಕ್ಕಂಥ ವಾಣಿ, ಅಂಬೇಡ್ಕರ್ ಅವರ ವಾಣಿ. ಅವತ್ತು ನಾನು ಒಂದು ಪಕ್ಷದ 40,751 ಮತ ಗಳಿಸಿದೆ. ಧ್ರುವನಾರಾಯಣವರು ಕಾಂಗ್ರೆಸ್ ಸೇರಿ, ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿ 40,752 ಮತ ಗಳಿಸಿದ್ರು. ಅವರು ಗಳಿಸಿದ್ದು 2 ಪಕ್ಷದ ಮತಗಳು, ಕಾಂಗ್ರೆಸ್ ಮತ್ತು ಬಿಜೆಪಿ. 94ರಲ್ಲಿ ಬಿಜೆಪಿ 2ನೇ ಸ್ಥಾನ, 90ರಲ್ಲಿ ಸ್ವತಃ ಧ್ರುವನಾರಾಯಣ್ ಬಿಜೆಪಿ ಅಭ್ಯರ್ಥಿಯಾಗಿ 2ನೇ ಸ್ಥಾನ ಗಳಿಸಿದ್ರು. ಕಾಂಗ್ರೆಸ್ 3ನೇ ಸ್ಥಾನದಲ್ಲಿತ್ತು. ಸೊ ಅವ್ರು ಕಾಂಗ್ರೆಸ್ ಬಂದ ಸಂದರ್ಭ, ಅವರು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮತಗಳು 25,000 ಮತಗಳು. ನಾನು ಯಾಕೆ 25 ನಿಖರವಾಗಿ ಹೇಳ್ತೀನಿ ಅಂದ್ರೆ 94ರಲ್ಲಿ ಗೋಪಾಲ್ ಅಂತ ಅಭ್ಯರ್ಥಿ 27,000 ಪಡ್ಕೊಂಡಿದ್ರು. ಧ್ರುವನಾರಾಯಣ್ ಅಭ್ಯರ್ಥಿ ಆದಾಗ ಬಿಜೆಪಿ ಮುಖಾಂತರ 28,000 ಮತ ಗಳಿಸಿದ್ರು. ಅದೇ 2004ರಲ್ಲಿ ಬಿಜೆಪಿ ಕೇವಲ 3,000 ಮತ ಗಳಿಸಿತ್ತು. ಆ ಇನ್ನುಳಿದಂತ 25,000 ಮತಗಳು ಕಾಂಗ್ರೆಸ್ಗೆ ಹಸ್ತಾಂತರ ಆಯ್ತು. ಸೊ ಹಾಗಾಗಿ ಅದೊಂದು ಐತಿಹಾಸಿಕ ತೀರ್ಪು. ನಾನು ಅಬ್ಜೆಕ್ಷನ್ ಹಾಕಿದೆ. ಇನ್ ಸ್ಪೈಟ್ ಆಫ್ ಮೈ ಅಬ್ಜೆಕ್ಷನ್ಸ್ ಅವ್ರು ಮರು ಎಣಿಕೆಗೆ ಅವಕಾಶ ಕೊಡ್ಲಿಲ್ಲ. ಅವತ್ತು ಶೇಷನ್ ಅವರು ಇಡೀ ದೇಶಾದ್ಯಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ EVM ಅನ್ನ ಚಾಲನೆ ಮಾಡಿದ ವರ್ಷ ಚುನಾವಣೆ ಅದು. ಸೊ ಎನಿ ನಂಬರ್ ಆಫ್ ಟೈಮ್ ಯು ಆನ್ ದ ಮಿಷಿನ್ ಇಟ್ಸ್ ಶೋಸ್ ದ ಸೇಮ್ ಫಿಗರ್ ಆಸ್ ಇನ್ ಮೊಬೈಲ್ ಅಂತಕ್ಕಂಥದ್ದು ಅವ್ರ ವಾದ ಆಗಿತ್ತು. ಆದ್ರೂ ನಾನು ಡಿಸೆಂಟ್ ನೋಟ್ ಬರೆದು ನಾನು ಕೋರ್ಟ್ ಹೋದೆ. ಹೈಕೋರ್ಟ್ ನನ್ನಂತೆ ತೀರ್ಮಾನ ಬಂತು. ಅದ್ರ ವಿರುದ್ಧ ಧ್ರುವನಾರಾಯಣ್ ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ಅಪೇಲ್ಡ್ ದಿ ಆರ್ಡರ್ ಆಫ್ ದಿ ಹೈಕೋರ್ಟ್ ಇನ್ ಫೇವರ್ ಆಫ್ ಮೀ ಅಂಡ್ ಇಟ್ ಕೇಮ್ ಬ್ಯಾಕ್ ಟು ಹೈಕೋರ್ಟ್ ಫಾರ್ ಮೇನ್ ಆರ್ಗ್ಯುಮೆಂಟ್ಸ್ ಒನ್ಸ್ ಅಗೇನ್. ಆಗ ಆ ಸಂದರ್ಭದಲ್ಲಿ ಒಂದು ಫೈನ್ ಡೇ 4 ವರ್ಷ ಆಗಿತ್ತು ಆ ಚುನಾವಣೆಯ ಒಂದು ಕೋರ್ಟಿನ ನ್ಯಾಯಾಲಯದ ತೀರ್ಪು ಹೊರಬರಲಿಕ್ಕೆ. ಆ ಸಂದರ್ಭದಲ್ಲಿ ಅವತ್ತಿನ ಜಡ್ಜ್ ಅವರು ಬನ್ನೂರ್ ಮಠ್ ಅವರು ಆ ಒಂದು ತೀರ್ಪನ್ನ ಕೊಟ್ಟಂತವ್ರು. ಅವರು ಹೇಳಿದಂತ ಮಾತು ಕೇಳಿ ನನ್ಗೆ ಬಹಳ ಅತಿವಾದ ಸಂತೋಷ ಆಯ್ತು. ರೆಸ್ಪಾಂಡೆಂಟ್ ಇಸ್ ಅಂಡರ್ ಟ್ರಬಲ್ ಅಂದ್ರು. ಬಿಕಾಸ್ ಐ ವಾಸ್ ದ ಪೆಟಿಷನರ್ ಇನ್ ದ ಹೈಕೋರ್ಟ್ ಅಂಡ್ ಈ ವಾಸ್ ದಿ ರೆಸ್ಪಾಂಡೆಂಟ್. ಸೊ ಈ ಜಡ್ಜ್ ಸಾಹೇಬ್ರು ರೆಸ್ಪಾಂಡೆಂಟ್ ಇಸ್ ಅಂಡರ್ ಟ್ರಬಲ್, ಐ ವಿಲ್ ಪ್ರೊನೌನ್ಸ್ ಜಡ್ಜ್ಮೆಂಟ್ ವಿತ್ ಇನ್ ಎ ವೀಕ್ ಅಂದ್ರು. ನಾನು ತಲೆಬಾಗಿ ಕೈ ಮುಗಿದು ಅತಿವಾದ ಸಂತೋಷದಿಂದ ಹೊರಬಂದೆ. ಆದ್ರೆ ವಾರ ಆಯ್ತು, 15 ದಿನ ಆಯ್ತು, ತಿಂಗಳಾಯ್ತು, ತಿಂಗಳಗಟ್ಲೆ ಆಯ್ತು, ಡಿಸಾಲ್ವ್ ಆಯ್ತು. ಈವರೆಗೂ ಕೂಡ ಆ ತೀರ್ಪು ಹೊರಬಂದಿಲ್ಲ, ವಿಚ್ ವಾಸ್ ಇನ್ ಮೈ ಫೇವರ್ ಆನ್ ದಟ್ ಡೇ. ಇಲ್ಲಿವರೆಗೂ ಆ ತೀರ್ಪು ಹೊರಬರ್ಲೇ ಇಲ್ಲ. ಆ ತೀರ್ಪು ಹೊರಬಂದಿದ್ರೆ ನನ್ಗೆ ಮುಂದಿನ ಚುನಾವಣೆಯಲ್ಲಿ ನನಗೆ ಅದು ಬಹಳ ಸಹಕಾರಿ ಆಗೋದು. ಆದ್ರೆ ಆ ಸಂದರ್ಭದಲ್ಲಿ ಸಂತೇಮಳ್ಳಿ ವಿಧಾನಸಭಾ ಕ್ಷೇತ್ರ ಡಿಲಿಮಿಟೇಷನ್ ನಲ್ಲಿ ಕೈ ಬಿಡ್ತು. ಸೊ ನಾನು ಹೊಸ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು. ಆ ಸಂದರ್ಭದಲ್ಲಿ ನಾನು ಒಂದ್ ಸ್ವಲ್ಪ ಗೊಂದಲದಲ್ಲೇ ಇದ್ದೆ. JDS ನಲ್ಲಿ ಅವತ್ತು ನಾನು ಮುಂದುವರೆದಿಂದ ಅವತ್ತೊಂದು ದಿವಸ JDS ನ ಅಭ್ಯರ್ಥಿಯಾಗಿ ನಾನು ಕೊಳ್ಳೇಗಾಲವನ್ನು ಆಯ್ಕೆ ಮಾಡ್ಕೊಂಡೆ. ಯಾಕಂದ್ರೆ ಅಹಿಂದ ಓಡಿಸಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿ. ಅಂದು ನನಗೆ ಬಿಜೆಪಿ ಕೂಡ ಬಹಳ ಒತ್ತಡ ಇತ್ತು. ಆದ್ರೆ ನಾನು ಸೇರುವಂತ ತೀರ್ಮಾನ ಕೈಗೊಳ್ಳಲ್ಲ. ಜನ ಹೇಳಿದಂತ ರೀತಿಯಲ್ಲಿ JDS ಮುಖಾಂತರ
ನಾನು ಕೊಳ್ಳೇಗಾಲದ ಸ್ಪರ್ಧೆ ಮಾಡಿದೆ. ಅಧಿಕಾರದ ಹಸ್ತಾಂತರ ವಿರೋಧಿ ಅಲೆ ಕುಮಾರಸ್ವಾಮಿ ಅವರು ಮನೆ ಯಡಿಯೂರಪ್ಪನವರಿಗೆ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ. ಅಂತ ಸಂದರ್ಭದಲ್ಲಿ ಕೂಡ ನಾನು ಸ್ಪರ್ಧಿಸಿದಾಗ ಹೊಸ ಕ್ಷೇತ್ರದಲ್ಲಿ 25,000 ಮತ ಗಳಿಸಿದೆ. ಮಹೇಶ್ ಅವರು ಮಹೇಶ್ ಅವರು ಸಂಘಟನೆ ಮುಖಾಂತರ 25,000 ಮತ ಗಳಿಸಿದ್ರು. ಮಹೇಂದ್ರ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಯಡಿಯೂರಪ್ಪನವರ ಬಿಜೆಪಿ ಹಲೆಯಲ್ಲಿ 25,000 ಮತ ಗಳಿಸಿದ್ರು. ಆದ್ರೆ ನನ್ನ ವಿರುದ್ಧ ರಿಬಲ್ JDS ಅಭ್ಯರ್ಥಿ ಆಗಿತ್ತು ಎಸ್ ಬಾಲರಾಜ್ ಅವರು ಸುಮಾರು 13,000 ಮತ ಗಳಿಸಿದೆ. ನನ್ನ ಸೋಲಿಗೆ ಅವರು ಕಾರಣ ಆದರು ಅಂತ ನನಗೆ ಅನಿಸುತ್ತೆ. ಆ 13,000 ನನಗೆ ಅವರು ಸಹಕರಿಸಿ ಬೆಂಬಲಿಸಿದ್ರೆ ನನಗೆ ಗೆಲುವು ಆಗ್ತಿತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಕ್ಕಂಥ. ಅದು ನನಗೆ ಸೋಲಾಯ್ತು. ಮತ್ತೆ 2009ರಲ್ಲಿ ನಾನು ಬಿಜೆಪಿಯನ್ನ ಸೇರುವಂತ ತೀರ್ಮಾನ ಕೈಗೊಂಡೆ. ಯಾಕಂದ್ರೆ JDS ಒಂದು ಓಟು ಸೋತಿರ್ತಕ್ಕಂಥ ನನಗೆ ವಿಧಾನ ಪರಿಷತ್ಗೆ ನಾಮಕರಣ ಮಾಡ್ತೀನಿ ಅಂತ ಹೇಳುವಂತ ಪಕ್ಷದ ವರಿಷ್ಠರು ಮಾನ್ಯ ದೇವೇಗೌಡರು ಅವರು ಮತ್ತು ಅವರ ಸುಪುತ್ರರುಗಳು ಅವತ್ತು ನನಗೆ ಅವಕಾಶ ಮಾಡಿಕೊಡ್ಲಿಲ್ಲ. 2 ಬಾರಿ ನನ್ನನ್ನ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಮಿರಾಜುದ್ದೀನ್ ಪಾಟೀಲ್ ಅವರು ಜನತಾದಳ ಅಧ್ಯಕ್ಷರಾಗಿದ್ರು JDS. ಅವರ ಅಧ್ಯಕ್ಷ ನಡೆದ ಸಭೆಯಲ್ಲಿ 2ನೇ ಸಂದರ್ಭದಲ್ಲಿ ನನ್ನನ್ನ ಅವರು ಹೇಳಿದಂತ ಮಾತು ದೇವೇಗೌಡರು ಸಾಹೇಬರು ಸಿದ್ದರಾಮಯ್ಯನವರು ದೇವೇಗೌಡರನ್ನ JDS ನ ಬಿಟ್ಟು ಹೊರ ಬಂದಿದ್ರು. ಅವರು ಮತ್ತು ಅವರೆಲ್ಲ ಆತ್ಮೀಯ ಶಾಸಕರು ಮಂತ್ರಿಗಳಾಗಿದ್ದವರು. ಆ ಸಂದರ್ಭದಲ್ಲಿ ನನಗೆ ಅವರು ಈ ಸಿದ್ದರಾಮಯ್ಯನವರು ಎದುರಿಸ್ಬೇಕು ಅಂದ್ರೆ ಅಹಿಂದಕ್ಕೆ ಸಂಬಂಧಪಟ್ಟಂತ ಅವ್ರನ್ನ ವಿಧಾನ ಪರಿಷತ್ಗೆ ನಾಮಕರಣ ಮಾಡಿದ್ರೆ ಪಕ್ಷ ಸಂಘಟನೆಗೆ ಒಳಿತಾಗುತ್ತೆ. ಹಾಗಾಗಿ ಮೈಸೂರು ಜಿಲ್ಲೆಯ ಚಿಕ್ಕಮಾದು ಅವ್ರನ್ನ ಹಾಗೆ ಅಜೀಂ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಯನ್ನ ನನಗೆ ತೀರ್ಮಾನ ಮಾಡಿದಂತ ಅವಕಾಶವನ್ನ ಅವರು ಮತ್ತೊಬ್ಬ ನೀರಾವರಿ ಅಂತ ಹೇಳಿ ನಿವೃತ್ತ ಅಧಿಕಾರಿಗಳು KPS ನ ಸದಸ್ಯರಾಗಿದ್ದಂಥವ್ರು ಉಪ್ಪಾರ್ನ ಸಮುದಾಯದವರು ಹೀಗೆ ಅವ್ರನ್ನ ನನ್ನನ್ನು ಒಪ್ಪಿಸಿ ನ್ಯಾಯಾಲಯದಲ್ಲಿ ನಿನ್ ಪರವಾಗಿ ತೀರ್ಪಾಗುತ್ತೆ, ನಾನು ಕುಮಾರ್ಗೆ ಹೇಳ್ತೀನಿ ಅವಕಾಶಕ್ಕೆ, ನೀನು ಒಪ್ಪಿಕೊಂಡು ಅವ್ರಿಗೆ ಬಿಟ್ಕೊಡಪ್ಪ ಅಂತ ಹೇಳಿ. ಸೊ 3 ಜನ ಚಿಕ್ಕಮಾದವರು ನಾಯಕ ಸಮುದಾಯ, ಅಜೀಂ ಅವರು ಮುಸ್ಲಿಂ ಸಮುದಾಯ ಮತ್ತು ನೀರಾವರಿ ಉಪ್ಪಾರ್ ಸಮುದಾಯದವರಿಗೆ ಅವತ್ತು ನನಗೆ ಬಂದಂತ ಅವಕಾಶವನ್ನ ಅವರಿಗೆ ತ್ಯಾಗ ಮಾಡುವಂತ ತೀರ್ಮಾನ ಕೈಗೊಳ್ಬೇಕಾಗಿತ್ತು. ನಂತರ ಮತ್ತೆ ನಾಮಿನೇಷನ್ ಅವಕಾಶ ಆದಾಗ ವಿಧಾನ ಪರಿಷತ್ ಯಾರು ಕೂಡ JDS ಪರವಾಗಿ ಧ್ವನಿ ಮಾಡ್ತಕ್ಕಂಥ ರಾಜಕಾರಣಿಗಳು, ಹಿರಿಯ ರಾಜಕಾರಣಿ ಇರಲಿಲ್ಲ. ಅವಾಗ MC ನಾರಾಯಣವ್ರನ್ನ ಅವರು ಪ್ರಪೋಸ್ ಮಾಡೋ ಸಂದರ್ಭದಲ್ಲಿ ಅವ್ರ ಜೊತೆಗೆ ನನ್ನನ್ನು ಕೂಡ ಅವತ್ತು ತೀರ್ಮಾನ ಮಾಡಿದ್ರು ಹೈ ಪವರ್ ಕಮಿಟಿನಲ್ಲಿ JDS ನಲ್ಲಿ. ನಾನು ಈ ಕಡೆ ನಾನು ತೀರ್ಮಾನ ಮಾಡಿ ಬಂದು ಎಲ್ಲರೂ ಶುಭ ಕೋರಿದ್ರು. ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ನಾನು ಭರ್ತಿ ಮಾಡ್ತಾ ಇದ್ದೆ. ಆದ್ರೆ ನನಗ್ ಕಾಣದ ರೀತಿನಲ್ಲಿ, ನನಗ್ ತಿಳಿಯದ ರೀತಿನಲ್ಲಿ ಅರ್ಕಲ್ಗೌಡ್ನ ನಾರಾಯಣ ಸ್ವಾಮಿ ಅನ್ನೋರು ಪಕ್ಷದ ಪ್ರೈಮರಿ ಮೆಂಬರು ಆಗಿರಲಿಲ್ಲ. ಅವ್ರನ್ನ ಪತ್ರಿಕಾಗೋಷ್ಠಿ ಕರೆದು ಆ ಕಡೆ ಕ್ಯಾಬಿನ್ ನಲ್ಲಿ ರೂಮ್ ಅಲ್ಲಿ ಅವ್ರನ್ನ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಒಂದೇ ಮಾತು ಹೇಳಿದೆ, ದೇವೇಗೌಡ ಸಾಹೇಬ್ ನಿಷ್ಠೆಗೆ ಪ್ರಾಮಾಣಿಕಕ್ಕೆ ಬೆಲೆ ಇಲ್ಲ ಸರ್, ಬರ್ತೀನಿ ಸರ್ ಅಂತೆ ಕೈ ಮುಗಿದು. ಮಾಧ್ಯಮ ಸ್ನೇಹಿತರು ಅದನ್ನ ಗಮನಿಸ್ಲಿಲ್ಲ. ಅದು ಗಮನಿಸಿದ್ರೆ ನನ್ನ ಕಡೆ ಮಾಧ್ಯಮ ಎಲ್ಲರೂ ಕೂಡ ಸುದ್ದಿ ಮಾಡಕ್ ಅವಕಾಶ ಆಗ್ತಿದ್ದೇನೋ. ಆದ್ರೆ ನಾನು ಅಷ್ಟು ಹೇಳಿ ನಾನು ಹೊರ ನಡೆದೆ. ಸೊ ಆ ನಂತರ ನಾನು ಅನಿವಾರ್ಯ, ನನಗೆ ವಿರೋಧ ಪಕ್ಷ ಬಿಜೆಪಿ ಆಗಿತ್ತು, ಕಾಂಗ್ರೆಸ್ ಆಗಿರ್ಲಿಲ್ಲ. ನಾನು 2009ರಲ್ಲಿ ನನಗೇನು ಇಲ್ಲಿ ಪಕ್ಷದಲ್ಲಿ ಅವಕಾಶ ಮಾಡ್ಕೊಡ್ಲಿಲ್ಲ, ಒಂದು ಹೋಟ್ಲಲ್ಲಿ ಸೋತಂತ ನನಗೆ. ಅವಾಗ ನಾನು ಕಾಂಗ್ರೆಸ್ ಸೇರ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟೆ. ಆದ್ರೆ ನನ್ನನ್ನ ಆಹ್ವಾನಿಸಿದ ಸಂದರ್ಭದಲ್ಲಿ 99ನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟಿದ್ರು. ಆ ಸ್ಥಾನ ಇಲ್ಲಿ ತುಂಬಿಕೊಳ್ಳಿಕ್ಕೆ ನನಗೆ ಆಹ್ವಾನ ಮಾಡಿದ್ರು. ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವತ್ತು ಅಧ್ಯಕ್ಷರಿದ್ರು. SM ಕೃಷ್ಣ ಅವರು, ಧರ್ಮ್ ಸಿಂಗ್ ಅವರು, ಇತರ ಇವರು TN ನರಸಿಂಹಮೂರ್ತಿ ಅವರು, ಇತರ ಎಲ್ಲ ಪಕ್ಷದ ಹಿರಿಯ ನಾಯಕರು SM ಕೃಷ್ಣ ಅವರ ಆದಿಯಾಗಿ ನನ್ಗೆ ಆಹ್ವಾನ ಮಾಡಿದಾಗ ನಾನು ಅವತ್ತು JS ಪಟೇಲ್ ತಗೊಂಡಂತ ತೀರ್ಮಾನ ಕಾಂಗ್ರೆಸ್ ಸೇರ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ನಾನು ಮತ್ತೆ ಕಾಂಗ್ರೆಸ್ ಸೇರ್ಬೇಕು ಅಂದಾಗ ಶ್ರೀನಿವಾಸ್ ಪ್ರಸಾದ್ ಬಿಟ್ಟ ಸಂದರ್ಭದಲ್ಲಿ ಆ ಸ್ಥಾನ ತುಂಬಿಕೊಳ್ಳಿ ಅಂತ ಆಹ್ವಾನ ಮಾಡಿದ್ವಿ. ನೀವು ಬರ್ಲಿಲ್ಲ. ಇವಾಗ ಸಿದ್ದರಾಮಯ್ಯನವರು, ಮಾದೇವಪ್ಪನವರು,
ಮಾದೇವ ಪ್ರಸಾದ್ ಆದಿಯಾಗಿ ಎಲ್ಲ ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ. ಅವಕಾಶ ಬಹಳ ಕಷ್ಟ ಆಗ್ತದೆ ಕಲ್ಪಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಅವರು ನನಗೆ ನಯವಾಗಿ ಹೇಳಿದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನನಗೆ ವಿರೋಧ ಪಕ್ಷವಾಗಿದೆ ಅಂತ ಬಿಜೆಪಿಯನ್ನ ಸ್ವಯಂ ಕಮಲ ಆಪರೇಷನ್ ಒಳಗಾಗದೆ ನಾನು ನೇರ ಸದಾನಂದ ಗೌಡರ ಅಧ್ಯಕ್ಷದ ಸಂದರ್ಭದಲ್ಲಿ ನನ್ನ ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರು ಒಳಗೊಂಡಂತೆ ನಾನು ಪಕ್ಷದ ಕಚೇರಿಗೆ ಹೋಗಿ ಬಿಜೆಪಿ ಪಕ್ಷವನ್ನ ಸೇರಿದೆ. ಪಕ್ಷ ನನ್ನನ್ನು ಗುಡಿಸ್ತು. ಅವತ್ತು ಒಂದು ಮಾತು ನಂಗೆ ನೆನಪಾಗ್ತದೆ, ಸದಾನಂದ ಗೌಡ ಹೇಳಿದ ಮಾತು, ಕೃಷ್ಣಮೂರ್ತಿ ವಿಧಾನಸಭಾ ಚುನಾವಣೆ ಪೂರ್ವ ಬಂದಿದ್ರೆ ನಮಗೆ ಕಮಲ ಆಪರೇಷನ್ ಅವಕಾಶ ಇರಲಿಲ್ಲ, ಅವಶ್ಯಕತೆ ಇರಲಿಲ್ಲ, ನಮ್ಗೆ ಇನ್ನೂ ಒಂದಷ್ಟು ಮೈಸೂರು ಭಾಗದಲ್ಲಿ ಸ್ಥಾನ ಗೆಲ್ಲಲಿಕ್ಕೆ ಅವಕಾಶ ಆಗೋದು ಅಂತಕ್ಕಂಥ ಮಾತನ್ನ ನನ್ನ ಮೇಲೆ ಅವ್ರು ಹೇಳಿದ್ರು ನನ್ನ ವಿಚಾರದಲ್ಲಿ. ಆಗ ನಾನು ಇನ್ನೇನು ನಡೀರಿ, ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ, ಅವ್ರ ಮುಂದೆ ಪಕ್ಷ ಸೇರ್ಪಡೆ, ಪಕ್ಷದ ಹಳೆಯ ಮಲ್ಲೇಶ್ವರಂ ಕಚೇರಿ ಮಹಾಡಿನಲ್ಲಿ ನಾನು ಸೇರ್ಪಡೆ ಆದೆ. ನಾನು ನಮ್ಮ ಜಿಲ್ಲಾಧ್ಯಕ್ಷರಾಗ್ಲಿ, ಪಕ್ಷದ ಪ್ರಮುಖರಾಗ್ಲಿ ಅಥವಾ ಬಿಜೆಪಿ ಇತರ ಪ್ರಮುಖರನ್ನಾಗ್ಲಿ ನಾನು ತಿಳಿಸಿರ್ಲಿಲ್ಲ. ಸದಾನಂದ ಗೌಡರ ಸಮ್ಮುಖದಲ್ಲಿ ನಾನು ಅಧ್ಯಕ್ಷ ಆಗಿದ್ದಂಥವ್ರ ಸಮ್ಮುಖದಲ್ಲಿ ಪಕ್ಷವನ್ನ ಸೇರಿ ಪಾರ್ಲಿಮೆಂಟ್ಗೆ ಅವಕಾಶ ಮಾಡಿಕೊಟ್ರು. ಯಾಕಂದ್ರೆ 1989 ಎಲ್ ಶಿವಲಿಂಗಯ್ಯನವರು ಒಬ್ಬ ಮುಖ್ಯ ಅಭಿಯಂತರಾಗಿದ್ರು, ಚೀಫ್ ಇಂಜಿನಿಯರ್ ರಿಟೈರ್ಡ್, ಅವರು ಅಭ್ಯರ್ಥಿ ಆಗಿದ್ರು ಬಿಜೆಪಿ ಪಕ್ಷದಿಂದ 1989. ನಾನು ಪ್ರಥಮ ಬಾರಿ 89 ವಿಧಾನಸಭೆಗೆ ಸ್ಪರ್ಧೆ ಮಾಡೋ ಸಂದರ್ಭ ಅದು. ಅವ್ರು ಬಿಟ್ಟ ನಂತರ 20 ವರ್ಷ ಯಾರು ಕೂಡ ಬಿಜೆಪಿ ಪಾರ್ಲಿಮೆಂಟ್ ಅಭ್ಯರ್ಥಿ ಆಗಿರ್ಲಿಲ್ಲ. ಇನ್ ಗ್ಯಾಪ್ ಆಫ್ 20 years 2009 ನಾನು ಪಕ್ಷ ಸೇರಿದಾಗ ನನ್ನನ್ನು ಅಭ್ಯರ್ಥಿ ಮಾಡಿ ಇಡೀ ಮೈಸೂರು ಜಿಲ್ಲೆಯ ರಾಜಕಾರಣ ಹೇಗಿತ್ತು ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಎಲ್ಲರೂ ಕೂಡ ಜನತಾದಳ ಆಗಿದ್ರು. ನಾನು ಮಾತ್ರ ಅವತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಏಕಾಂಗಿಯಾಗಿ ಪಕ್ಷ ಸೇರಿದಾಗ ಅಭ್ಯರ್ಥಿ ಸ್ಪರ್ಧೆ ಮಾಡಿದಾಗ 3,65,000 ಮತಗಳನ್ನ ಗಳಿಸಿ ಕೇವಲ ಪಾರ್ಲಿಮೆಂಟ್ ಅಲ್ಲಿ 4,002 ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸಿದೆ. ಒಂದು ಓಟಿನ ಸೋಲು, ಒಂದು ಪಾರ್ಲಿಮೆಂಟ್ ಅಲ್ಲಿ 4,002 ಓಟಿನ ಸೋಲು. ಹಾಗಾಗಿ ಮತ್ತೆ ಗೆಲುವಾಗ್ಲಿಲ್ಲ. ಸತತ ನನ್ನ ಪ್ರಯತ್ನ, ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಗೆಲುವು ಆಗ್ಲೇ ಇಲ್ಲ. ನನಗೆ ಅವಕಾಶ ಆಗಿದ್ದು ಈ 2023 ಶ್ರೀಮಾನ್ ಸಿದ್ದರಾಮಯ್ಯನವರು ನಾನು ಬಿಜೆಪಿ ತೊರೆಯುವಂತ ತೀರ್ಮಾನ ಕೈಗೊಂಡೆ. ಕಾರಣನೂ ಇದೆ ಅದಕ್ಕೆ. ನಾನು 2009 ಬಿಜೆಪಿ ಅಭ್ಯರ್ಥಿ, ಕೆಜೆಪಿ ಬಿಜೆಪಿ ಆದ್ಮೇಲೂ ಮತ್ತೆ ಒಂದಾದಲ್ಲೂ ಕೂಡ ನನ್ನನ್ನೇ ಅಭ್ಯರ್ಥಿ ಮಾಡಿದ್ರು. 4,26,000 ಮತ ಗಳಿಸಲು ಕೂಡ ನನಗೆ ಪಾರ್ಲಿಮೆಂಟ್ ಮತ್ತೆ ಗೆಲುವಾಗಲಿಲ್ಲ. ನಾನು ಬಿಜೆಪಿ ಪಕ್ಷ ಬಿಡ್ಲಿಕ್ಕೆ ಕಾರಣ ಏನು ಅಂದ್ರೆ ಅನಂತಕುಮಾರ್ ಹೆಗ್ಡೆ ಅವರ ಸ್ಟೇಟ್ಮೆಂಟ್, ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವು ಅಧಿಕಾರಕ್ಕೆ ಬಂದಿರತಕ್ಕಂತ ಒಂದು ಮಾತುಗಳನ್ನ ಖಂಡಿಸಿ ಪಕ್ಷದ ವೇದಿಕೆ ಮೇಲೆ ನಾನು ಪಕ್ಷವನ್ನು ತೊರೆದು ಪತ್ರಿಕಾಗೋಷ್ಠಿ ಕರೆದು ಹೊರ ಬಂದೆ. ಆಗ ಸಿದ್ದರಾಮಯ್ಯನವರು ನನಗೆ ದೂರವಾಣಿ ಮಾಡಿ ನಮ್ಮೊಟ್ಟಿಗೆ ಜನತಾದಳದಲ್ಲಿ ಇದ್ದಂತವ್ ನೀನು ನಮ್ಮೊಟ್ಟಿಗೆ ಬಾ ಅಂತ ಹೇಳಿ ಆಹ್ವಾನ ಮಾಡಿದ್ರು. ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ನನಗೆ 3 ದಿನದ ಸಮಯ ಕೊಟ್ಟರು. ಈ 3 ದಿವಸದಲ್ಲಿ ಯಾವತ್ತಾರು ಬಂದು ನಾನು ಸಂಪರ್ಕ ಮಾಡಬಹುದು ಅಂತ. ನಾನು ಮೊದಲನೇ ಸಮಯಕ್ಕೆ ಅವ್ರನ್ನ ಭೇಟಿ ಮಾಡುವ ತೀರ್ಮಾನ ಕೈಗೊಂಡು ಬೆಂಗಳೂರಿನ ಕಾವೇರಿ ಅಧಿಕೃತ ಮುಖ್ಯಮಂತ್ರಿ ನಿವಾಸಕ್ಕೆ ಹೋದೆ. 7 ಗಂಟೆ ಸಂಜೆ. ಅವಾಗ ನನ್ನನ್ನು ನೋಡಿ ಎಷ್ಟೊತ್ತಲ್ಲಿ ಬಂದಪ್ಪ ಅಂತಂದ್ರು. ಸರ್ ಈಗ ತಾನೇ ಬಂದಿದ್ದೇನೆ ಸರ್, ನೀವು ಹೇಳೋ ಸಮಯಕ್ಕೆ ಅಂದೆ. ಎಲ್ಲರೂ ಆಫೀಸರ್ಸ್ ಕೇಳಿ ಉಳಿದವ್ರನ್ನೆಲ್ಲ ಕಳಿಸ್ಬಿಡಿ ಅಂತ ಹೇಳಿ ನನ್ನನ್ನು ಏಕಾಂಗಿಯಾಗಿ ಕೂತ್ಕೊಂಡು ಅವ್ರು ಮಾತನಾಡೋದು. ಬಹಳ ಆತ್ಮೀಯವಾಗಿ ನನ್ನ ಬಗ್ಗೆ, ತಂದೆಯವ್ರ ಬಗ್ಗೆ ಸ್ಮರಿಸ್ಕೊಂಡು ಮಾತನಾಡಿ ನನಗೆ ಆಹ್ವಾನ ನೀಡಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಸರ್ ಐ ಆಮ್ ಫಿಶ್ ಔಟ್ ಆಫ್ ಪಾಂಡ್ ಅಂತ. ಅಂದ್ರು, ಐ ಆಮ್ ಫಿಶ್ ಔಟ್ ಆಫ್ ಪಾಂಡ್ ಸರ್ ಅಂತ. ಅಂದ್ರೆ ಒಂದು ಪಕ್ಷ ಬಿಟ್ಟು ಹೊರಗಡೆ ಬಂದಿದ್ದೀನಿ. ಯಾವ ರೀತಿ ಮೀನು ನೀರು ಒಳಬಿದ್ದಾಗ ಅದು ಒದ್ದಾಡುತ್ತೋ ಆ ರೀತಿ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಅಂತೆ. ಹಾಗಾದ್ರೆ ನೀನು ಪಕ್ಷ ಸೇರೋ ತೀರ್ಮಾನ ಮಾಡು ಅಂತ ಹೇಳಿದ್ರು. ನಾನು ಟಿಕೆಟ್ ಕೊಟ್ರೆ ಬರ್ತೀನಿ ಅಂತ ಹೇಳಲಿಲ್ಲ. ಅವರು ನಾನು ಟಿಕೆಟ್ ಕೊಡ್ತೀನಿ ಬಾ ಅಂತ ಕರೀಲಿಲ್ಲ. ಆದ್ರೆ ಅವ್ರು ವಿಶ್ವಾಸ ಕರೆದಂತವ್ರು ವಿಶ್ವಾಸದಲ್ಲಿ ನಾನು ಪಕ್ಷವನ್ನು ಸೇರುವ ತೀರ್ಮಾನ ಕೈಗೊಂಡೆ. ಚಾಮರಾಜನಗರದಲ್ಲಿ ರಾಹುಲ್ ಗಾಂಧಿ ಅವರ ಪ್ರವಾಸ ಬರೀ ರೋಡ್ ಶೋ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಅವರು ತೀರ್ಮಾನ ಮಾಡಿದ್ದೇನು ಅಂದ್ರೆ, ಇಲ್ಲ ಮೈಸೂರು ವೇದಿಕೆಯಲ್ಲಿ ಸೇರೋದು ಬೇಡ ಕೃಷ್ಣಮೂರ್ತಿ, ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರ್ಲಿ ಅಂತ ಹೇಳಿ ಅಲ್ಲಿ ರೋಡ್ ಶೋ ಬದಲು ಒಂದು ವೇದಿಕೆ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ತೀರ್ಮಾನ ಕೈಗೊಂಡು ಆ ವೇದಿಕೆ ಮೇಲೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ
ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ. ಓಕೆ. 2018 ಚುನಾವಣೆಯಲ್ಲಿ ಕೇವಲ 15 ದಿವಸ ಚುನಾವಣೆ 52,500 ಮತ ಗಳಿಸುವಂತ ಅವಕಾಶ ಇತ್ತು ನನಗೆ. ಮತದಾರ ಪ್ರಭುಗಳಿಂದ ಹೊಸ ಕ್ಷೇತ್ರದಲ್ಲಿ, ಹೊಸ ಪಕ್ಷದಲ್ಲಿ. ನಾನು ಯಾಕೆ ಹೊಸ ಪಕ್ಷ ಅಂತ ಹೇಳಿ ಪ್ರತಿ ಚುನಾವಣೆ ಒಂದೊಂದು ಚಿಹ್ನೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಜನತಾ ಪಾರ್ಟಿ, ಜನತಾದಳ, US, BJP, ನಂತರ ಕಾಂಗ್ರೆಸ್ ಹಸ್ತ. ಸೊ 52,500 ಮತ ಗಳಿಸಿದೆ, ಗೆಲುವು ಆಗ್ಲಿಲ್ಲ. ಅವತ್ತು ನನ್ನ ವಿರುದ್ಧ ಎನ್ ಮಹೇಶ್ ಅವರು ಚುನಾಯಿತರಾದ್ರು. BSP ಇಂದ 23 ಚುನಾವಣೆಯಲ್ಲಿ ನಾನು 52,000 ಮತ ಗಳಿಸಿದ್ರು ಕೂಡ 18ರಲ್ಲಿ ನನ್ನ ಹೆಸರು ಕೂಡ ಎಲ್ಲೂ ಕೂಡ ಕೇಳಿ ಬರ್ತಾ ಇರ್ಲಿಲ್ಲ. ಜಯಣ್ಣ ಬಾಲರಾಜು ಜಯಣ್ಣ ಅವ್ರು ಬಿಟ್ಟು ಹೋದ್ಮೇಲೆ ಜಯಣ್ಣ ನಂಜುಂಡಸ್ವಾಮಿ ಬಂದ್ರು ಪಾರ್ಟಿಗೆ. ನಂಜುಂಡಸ್ವಾಮಿ ಜಯಣ್ಣ ನನ್ನ ಹೆಸರು ಸ್ಪರ್ಧೆ ಮಾಡಿ 52,000 ಮತ ಗಳಿಸಿದಂತವನ ಹೆಸರು ದೃಶ್ಯ ಮಾಧ್ಯಮ ಇರ್ಬೋದು, ಮುದ್ರಣ ಮಾಧ್ಯಮ ಇರ್ಬೋದು, ನನ್ನ ಹೆಸರು ಎಲ್ಲೂ ಕೂಡ ಪ್ರಚಾರಕ್ಕೆ ಬರಲಿಲ್ಲ. ಫೈನಲಿ ಹೈಕಮಾಂಡ್ ಟುಕ್ ಎ ಡಿಸಿಷನ್. ರಾಮಕೃಷ್ಣ ಹೆಗಡೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಮಾನ್ಯ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಮತ್ತು ರಂಜಿತ್ ಸಿಂಗ್ ಸುರ್ಜೇವಾಲಾ ಅವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇವರ ಹೈಕಮಾಂಡ್ ಸಮ್ಮುಖದಲ್ಲಿ ಚರ್ಚೆ ಆಯ್ತು. ಸಿದ್ದರಾಮಯ್ಯನವರು ಭಾಗಿಯಾಗಿದ್ರು, DK ಶಿವಕುಮಾರ್ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ವಾಸ್ ದಿ ಕ್ಯಾಂಡಿಡೇಟ್ ಲಾಸ್ಟ್ ಎಲೆಕ್ಷನ್ ಅನ್ನ ಚರ್ಚೆ ಆಯ್ತು. ನನ್ನ ಹೆಸರು ಪ್ರಸ್ತಾಪ ಆಯ್ತು. ಎಷ್ಟು ಮತ ಗಳಿಸಿದ್ರು ಅನ್ನೋ ಚರ್ಚೆ ಆಗಿದೆ. 52,500 ಮತ ಗಳಿಸಿದ್ದಾರೆ, ಗುಡ್ ಮಾರ್ಜಿನ್ ಅನ್ನೋ ಚರ್ಚೆಗೆ ಬಂದಿದೆ. ವಾಟ್ ಯು ಸೇ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅಧ್ಯಕ್ಷರಿಗೆ ಕೇಳಿದಾಗ ಇನ್ ಆಲ್ ಸರ್ವೆ ರಿಪೋರ್ಟ್ಸ್ ಇಸ್ ಓನ್ಲಿ ಕೃಷ್ಣಮೂರ್ತಿಸ್ ನೇಮ್ ಅನ್ನೋದು ಪ್ರಸ್ತಾಪ ಆಗಿದೆ. ಸೊ ವಾಟ್ ಯು ಸೇ ಅಂದ್ರಂತೆ, ಐ ಪ್ರಪೋಸ್ ಕೃಷ್ಣಮೂರ್ತಿ ಹಾಕೊಂಡು ಸರ್ವೆ ರಿಪೋರ್ಟ್ ಅಂತ ಹೇಳಿದಂತೆ. ಆಗ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಅವರೆಲ್ಲರ ಸಮ್ಮುಖದಲ್ಲಿ ನನಗೆ ಅಂತಿಮವಾಗಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ. ಸರ್, ಜನಕ್ಕೆ ನಾವು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಾಗ ಕನ್ವೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಸಿದ್ಧಾಂತಗಳು ಬೇರೆ ಇರುತ್ತೆ, ತತ್ವಗಳು ಬೇರೆ ಇರುತ್ತೆ. ಬಟ್ ನಿಮ್ಮ ಫೇಸ್ ನ ನೋಡಿ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಯಾಕೆ ಕೆಲವೊಂದು ಕಡೆಗಳಲ್ಲಿ ಸೋಲು ಅನುಭವಿಸುವಂತಹ ಸನ್ನಿವೇಶಗಳ ಸೃಷ್ಟಿ ಆಯ್ತು ಅಂತ? ನಾನು ಸೋಲು ಅಂದ್ರೆ ಗಣನೀಯ ಮತ ಗಳಿಸಿದ್ದೇನೆ. ಒಮ್ಮೆ ಒಂದು ಹೋಟ್ಲು ಸೋತಿದ್ದೇನೆ. ಅಂದ್ರೆ ಜನ ನನ್ನ ಪರ ಇದ್ರು ಅಂತ ಅರ್ಥ. ಅದು ಅವರ ಗೆಲುವು 2 ಪಕ್ಷದ ಮತ ಗಳಿಸುವ ಮುಖಾಂತರ. ಆಮೇಲೆ ಅವ್ರು ಪರವಾಗಿ ಈಜಿದ್ದಾರೆ ಚುನಾವಣೆಯಲ್ಲಿ, ನಾನು ವಿರುದ್ಧ ಈಜಿದ್ದೇನೆ. ನನಗೂ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿ ಇರತಕ್ಕಂಥ ವ್ಯತ್ಯಾಸನ ಹೇಳ್ತಾ ಇರ್ಬೇಕಂತ. 2008 ಕ್ಷೇತ್ರ ಕೈ ಬಿಟ್ಟಾಗ ಡಿಲಿಮಿಟೇಷನ್ ಅಲ್ಲಿ ನಾನು ಜನತಾದಳದೇ ಮುಂದುವರೆದಾಗ ಅಧಿಕಾರ ಹಸ್ತಾಂತರ ವಿರೋಧಿಯಲ್ಲಿ ಕುಮಾರಸ್ವಾಮಿ ಯಡಿಯೂರಪ್ಪನವ್ರು ಹಸ್ತಾಂತರ ಮಾಡಲಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ನಾನು 25,000 ಮತ ಗಳಿಸಿದೆ. ಇನ್ನು ಉಳಿದಂತ ಎಲ್ಲಾ ಚುನಾವಣೆ ಕೂಡ ನಾನು ಗಣನೀಯವಾದ 50,000ಕ್ಕೆ ಹೆಚ್ಚು ಮತಗಳನ್ನ ಗಳಿಸಿ ಗೆಲುವನ್ನ ಸಾಧಿಸ್ತಾ ಇರ್ಬೋದು. ಅಂದ್ರೆ 50,000 ಜನ ನನ್ನ ಪರವಾಗಿದ್ರು ಅನ್ನೋದಕ್ಕೆ ಸಾಕ್ಷಿ. ಈ ಚುನಾವಣೆಯಲ್ಲಿ ನನಗೆ ಗೆಲುವೇ ಆಗಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಣ್ಣಿಸ್ತಾ ಇದ್ರು. ಅವನಿಗೆ ಅದೃಷ್ಟನೇ ಇಲ್ಲ, ಅವನಿಗೆ ಗೆಲುವು ಆಗಲ್ಲ, ಅಭ್ಯರ್ಥಿತನವನ್ನ ಬದಲಾವಣೆ ಮಾಡಿ ಅಂತ ನಮ್ಮ ಪಕ್ಷದ ಆಂತರಿಕವಾಗಿ ಚರ್ಚೆಗಳಾಗಿತ್ತು. ಹೈಕಮಾಂಡ್ ಕೂಡ ಮುಟ್ಟಿಸಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನ ಕೈಗೊಂಡು ನನಗೆ ಅವಕಾಶ ಮಾಡಿಕೊಡ್ತು. ನಾನು ಕೂಡ ಊಹಿಸಿರ್ಲಿಲ್ಲ ಕೊಳ್ಳೇಗಾಲ ಕ್ಷೇತ್ರದ ಮತದಾರರು, ಎಲ್ಲ ಧರ್ಮದ ಸರ್ವ ಪಕ್ಷದ ಮತದಾರ ಪ್ರಭುಗಳು ನನ್ನ ಮೇಲೆ ಭರವಸೆ ಇಟ್ಟು, ವಿಶ್ವಾಸ ಇಟ್ಟು 1,08,363 ಮತ ನೀಡಿ 59,519 ಮತ ಅಂತರದಲ್ಲಿ ನನಗೆ ಗೆಲುವು ತಂದ್ಕೊಟ್ಟ. ನಾನು ಗಳಿಸಿದಂತ ಮತಗಳು ಮತ್ತು ಅಂತರ ರಾಜ್ಯದಲ್ಲಿ 5ನೇ ಚುನಾವಣೆ ಫಲಿತಾಂಶವನ್ನ ಗಮನಿಸಿದಾಗ ಮೀಸಲು ಕ್ಷೇತ್ರದಲ್ಲಿ ಮೊದಲಿಗ ನಾನು. ಸೊ ಹಾಗಾಗಿ ನಾನು ಕೂಡ ಈಗ 3ನೇ ಬಾರಿ ಶಾಸಕನಾಗಿರ್ತಕ್ಕಂಥ. ಸೋಲಾಗಿರ್ಬೋದು, ಪಕ್ಷ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಗಿರ್ಬೋದು. ನಾನು ವೈಯಕ್ತಿಕವಾಗಿ ನನ್ನ ರಾಜಕೀಯ ಲಾಭಕ್ಕೆ ನಾನು ಬದಲಾವಣೆ ಆದವನಲ್ಲ. ಆ ಒಂದು ಸಮಯಕ್ಕೆ ಆ ಒಂದು ತೀರ್ಮಾನವನ್ನ ಕೈಗೊಂಡು ಜನತೆ ಅಭಿಪ್ರಾಯದ ಮೇಲೆ ಹೆಜ್ಜೆ ಹಾಕಬಹುದು. ಹಾಗಾಗಿ ಜನತೆ ನಾನು ಬದಲಾವಣೆ ಆದ್ರೂ ಕೂಡ ನನಗೆ ಗಣನೀಯ ಮತಗಳನ್ನ ಕೊಟ್ಟಿದ್ದಾರೆ. ಈ ಬಾರಿ ಬಹಳ ನಾನು ಕನಸು ಮನಸ್ಸು 1 ಓಟು ಇತಿಹಾಸನೇ, 1,08,000 ಗಳಿಸಿದ್ದು ಇತಿಹಾಸನೇ, 60,000 ಅಂತರದಲ್ಲಿ ಗೆಲುವು ಆಗಿರೋದು ನನ್ನ ಇತಿಹಾಸನೇ. ಇಂತಹ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕೂಡ ರಾಜಕಾರಣದಲ್ಲಿ
ಬಹಳ ಪ್ರಬುದ್ಧ ರಾಜಕಾರಣಿಯಾಗಿ ಹಾ. 52ರಿಂದ ಅವ್ರು 89ರವರೆಗೂ ರಾಜ್ಯಪಾಲರಾಗೋವರೆಗೂ ಕೇರಳ ರಾಜ್ಯಪಾಲ. ಪಿ ಸಿಂಗ್ ಸರ್ಕಾರದಲ್ಲಿ ಹಿಮಾಚಲಕ್ಕೆ ರಾಜ್ಯಪಾಲರಾದ್ರು. ಹ್ಮ್. ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿಗಳಾಗಿದ್ದ ಕೇರಳಕ್ಕೆ ವರ್ಗಾವಣೆ ಆದ್ರು. ಮತ್ತೆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗ ಅವರಿಗೆ ಗೋವಾ ಅಡಿಷನಲ್ ಚಾರ್ಜ್ ಕೂಡ ಕೊಟ್ಟರು Correct. ಅಲಾಂಗ್ ವಿತ್ ಕೇರಳ. ಹೌದು. ಇಂತಹ ಒಂದು ಸನ್ನಿವೇಶದಲ್ಲಿ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಅವ್ರ ತೀವ್ರ ಹೃದಯಕ್ಕೆ ಒಳಗಾದ ಸಂದರ್ಭದಲ್ಲಿ ನಾನು ರಾಜಕೀಯಕ್ಕೆ ಬಂದವ. ಓಕೆ. ಐ ಡು ನಾಟ್ ನೋ ABC ಆಫ್ ಪಾಲಿಟಿಕ್ಸ್ ಅಂದಿದ್ದೆ ಅವತ್ತು ರಾಮಕೃಷ್ಣ ಹೆಗಡೆ ಸಾಹೇಬರಿಗೆ. ನೋ ಇಟ್ಸ್ ಇನ್ ಯೋರ್ ಬ್ಲಡ್ ಟುಡೇ ಆರ್ ಟುಮಾರೋ ಯು ವಿಲ್ ಅಗ್ರಿ ಟು ಕಂಟೆಸ್ಟ್ ಅಂತ ಹೇಳಿ ಅವರು ನನ್ನ ಒಂದು ವಿಚಾರದಲ್ಲಿ ಅವ್ರು ಮಾತನಾಡಿ ನಾನು ಒಪ್ಪಿಸಿ ಅಭ್ಯರ್ಥಿಯಾಗಿ ರಾಜಕೀಯವಾಗಿ ಓಕೆ. ನನ್ನನ್ನು ತಂದದ್ದವರು ಶ್ರೀಮಾನ್ ರಾಮಕೃಷ್ಣ ಹೆಗಡೆ ಅವರು, ಅಮೇಜಿಂಗ್. ನಮ್ಮ ತಂದೆಯವರ ತೀವ್ರ ಹೃದಯ ಸಂದರ್ಭದಲ್ಲಿ. ಸೊ ಇವತ್ತವರೆಗೂ ಕೂಡ 89ರಿಂದ 2025 ಸುಮಾರು 9 ಚುನಾವಣೆ ಎದುರಿಸಿದ್ದೇನೆ. 3ರಲ್ಲಿ ಗೆಲುವಾಗಿದೆ, ಅನುಭವ ಇದೆ. ನಾನು ನಮ್ಮ ತಂದೆಯವರು ಯಾವ ರೀತಿ ನಿಷ್ಠೆ ಪ್ರಾಮಾಣಿಕ ದಕ್ಷತೆಯಿಂದ ಕ್ಷೇತ್ರದ, ತಾಲೂಕಿನ, ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ರಾಜಕಾರಣ ಮಾಡಿದ್ರು. ಅವ್ರ ಹೆಸರು ಕುಂದು ಬರದ ರೀತಿಯಲ್ಲಿ ನಾನು ರಾಜಕೀಯದಲ್ಲಿ ರಾಜಕಾರಣವನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಅಮೇಜಿಂಗ್. ವೀಕ್ಷಕರೇ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರಲಿ, ರಾಮಕೃಷ್ಣ ಹೆಗಡೆ ಅವರಾಗ್ಲಿ, JH ಪಟೇಲ್ರಾಗ್ಲಿ ನಾಯಕರನ್ನ ಹುಟ್ಟಿ ಹಾಕಿದಂಥವ್ರು. ಇನ್ಫ್ಯಾಕ್ಟ್ ನಾನು ವಿಜಯಪುರ ಡಿಸ್ಟಿಕ್ ಹೋಗಿದ್ದೆ ಸರ್. ರಮೇಶ್ ಜಿಗಜಿಣಗಿ ಅವರು ಅವ್ರ ಮನೆಗೆ ಹೆಸರನ್ನೇ ಇಟ್ಟಿರೋದೇನು ಅಂತಂದ್ರೆ ರಾಮಕೃಷ್ಣ ಹೆಗಡೆ ಅವ್ರ ಹೆಸರು ಇಟ್ಟಿದ್ದಾರೆ, JH ಪಟೇಲ್ರ ಹೆಸರು ಇಟ್ಟಿದ್ದಾರೆ. ಲೈಕ್ ನಾಯಕರನ್ನ ಸೃಷ್ಟಿ ಮಾಡುವಂತಹ ನಾಯಕರು ಎಷ್ಟು ಮ್ಯಾಟರ್ ಆಗ್ತಾರೆ ಒಬ್ಬ ನಾಯಕನಿಗೆ ಅಂತ. ಇಲ್ಲ, ಸಂದರ್ಭ ನೋಡಿ, ಅವರ ದೂರದೃಷ್ಟಿಯ ರಾಜಕಾರಣ. ನಾನು ದೇವೇಗೌಡರವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಆಯ್ಕೆ ಆದಂಥವ್ರು. ಅಲ್ಲಿ JH ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಇದ್ದವರು. ಸಿದ್ದರಾಮಯ್ಯ ಸಾಹೇಬರು ಅವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ನಾನು ಒಂದು ಹೋಟ್ಲಿನ ಸೋಲಿನ ಸಂದರ್ಭ, ನಾನು ಜನತಾ ಪಾರ್ಟಿ, ಜನತಾದಳ, US, BJP, ನಾವಿನ್ ಕಾಂಗ್ರೆಸ್, ನಾನು ಎಲ್ಲರನ್ನೂ ಕೂಡ ರಾಜಕಾರಣದಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಬೆಳೆದು ಬಂದಿರತಕ್ಕಂಥವ್ರು. ನಾನು ಯಾರಿಗೂ ಕೂಡ ಅಗೌರವವಾಗಿ ನಡ್ಕೊಂಡಿಲ್ಲ. ಪಕ್ಷ ಬಿಟ್ಟಾಗ, ಪಕ್ಷ ಸೇರಿದಾಗ ಹೊಗಳೋದು, ಪಕ್ಷ ಬಿಟ್ಟು ತೆಗಳೋದು, ನಾನು ಎಲ್ಲೂ ಯಾರಿಗೂ ವಿಚಾರದಲ್ಲೂ ಮಾತನಾಡಿಲ್ಲ. ಅದಕ್ಕೆ ಸರ್ ಚಾನೆಲ್ಗಳು ನಿಮ್ಮನ್ನು ಫೋಕಸ್ ಮಾಡ್ಲಿಲ್ಲ ಅಂತ. ಮೇ ಬಿ ಬಿಕಾಸ್ ಐ ಆಮ್ ಆಲ್ಸೋ ಸ್ಟೂಡೆಂಟ್ ಆಫ್ ಜರ್ನಲಿಸಮ್. ನಾನು ಪತ್ರಿಕೆ ಓದಿರೋದು ವಿದ್ಯಾರ್ಥಿ. ಆದ್ರೆ ಎಲ್ಲರಿಗೂ ಕೂಡ ಸ್ವಾರಸ್ಯವಾದ ಸುದ್ದಿ ಬೇಕು. ಆದ್ರೆ ನಾನು ಗೌರವದ ನಡ್ಕೊಂಡಿದ್ದೀನಿ. ಆ ಒಂದು ವಿಚಾರದಲ್ಲಿ ಚಾನಲ್ಗಳೇ ಆಗ್ಲಿ, ಜನತೆನೇ ಆಗ್ಲಿ ಅವರು ಗಮನಿಸ್ಲಿಲ್ಲ ಅಂತಂದ್ರೆ ಅದು ನನ್ನ ತಪ್ಪಲ್ಲ. ನಾನು ಡಿಗ್ನಿಫೈಡ್ ಆಗಿ ನಡ್ಕೊಂಡಿದ್ದೀನಿ. ರಾಜಕೀಯ ಕ್ಷೇತ್ರದಲ್ಲಿ ರಾಜಕಾರಣ ಮಾಡ್ಕೊಂಡು ಇವತ್ತು ಕೂಡ ಎಲ್ಲರನ್ನೂ ಕೂಡ ಗೌರವಿಸ್ಕೊಂಡು ನಾನು ಬಂದಿದ್ದೇನೆ. ಸರ್, ಈ 2 ವರ್ಷದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ? ಯಾಕೆಂತಂದ್ರೆ ನಾನು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಹೋದಾಗ ಬೇರೆ ಬೇರೆ ಪಕ್ಷದಲ್ಲಿರುವಂತವರು, ಇನ್ಫ್ಯಾಕ್ಟ್ ಕಾಂಗ್ರೆಸ್ ನಲ್ಲಿರುವಂತವರು ಕೂಡ ನಮಗೆ ಅನುದಾನ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ, ಬಿಕಾಸ್ ಆಫ್ ಗ್ಯಾರಂಟಿ ಅನ್ನುವ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಅಗ್ರಿ ಅಬೌಟ್ ಇಟ್. ಗ್ಯಾರಂಟಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಹಳ ಆರ್ಥಿಕ ತಜ್ಞರವರು. ನೀವು ನೋಡಿ, ಅವರು ಉತ್ತರ ಕೊಡ್ಬೇಕು ಸದನದಲ್ಲೇ ಆಗ್ಲಿ, ಯಾವುದೇ ಬಹಿರಂಗ ಸಭೆಗಳಲ್ಲಿ ಅಂಕಿಅಂಶವನ್ನ ನಮ್ದು ರೀತಿ ನೋಡ್ಕೊಂಡು ಅಂಕಿಗಳನ್ನ ಹೇಳಲ್ಲ. ಪ್ರತಿಯೊಂದು ಪೈಸದವರೆಗೂ ಕೂಡ ಅಂಕಿ ಹೇಳ್ತಾರೆ. ಸರ್ಕಾರದ ಬಡ್ಜೆಟ್ ಆಯವ್ಯಯದ ವಿಚಾರದಲ್ಲಿ ಇವರು ಅಲ್ಲಿವರೆಗೂ 17 ಬಡ್ಜೆಟ್ ಅನ್ನು ಮಾಡಿಸಿರ್ತಕ್ಕಂಥ ಸಿದ್ದರಾಮಯ್ಯ ದೇಶದಲ್ಲಿ ಯಾರು ಕೂಡ ಇಲ್ಲ. ಅವರು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು. ಅವರು ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲಿ ಅವ್ರು ಏನ್ ಬಡ್ಜೆಟ್ ಅಲ್ಲಿ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ರು ಅದನ್ನ ಅವರ ಬಹಳ ಜ್ಞಾಪಕ ಶಕ್ತಿ ಅವ್ರಿಗೆ. ಈಗ ನಾವು ಗ್ಯಾರಂಟಿ ವಿಚಾರ ಹೇಳೋದಾದ್ರೆ ನೋಡಿ, ಕಳೆದ 13-18ರಲ್ಲಿ 150 ಭರವಸೆಗಳನ್ನು ನೀಡಿದ್ರು. ಭಾಗ್ಯ ಕೊಟ್ಟವ್ರು ಯಾರು ದೇಶದಲ್ಲಿ ಅಂದ್ರೆ ಇದು ಸಿದ್ದರಾಮಯ್ಯ ಒನ್ಲಿ. ನೀವು ಗಮನಿಸಿ, ನೀವು ಇವತ್ತು 5 ಗ್ಯಾರಂಟಿ ಯೋಜನೆಗಳು ಈ 23 ಚುನಾವಣೆಯಲ್ಲಿ ಶ್ರೀಮಾನ್ ಡಾಕ್ಟರ್ ಪರಮೇಶ್ವರ್ ಅವರ ಒಂದು ನಾಯಕತ್ವದ ಒಂದು ಸಮಿತಿ ಈ 5 ಗ್ಯಾರಂಟಿಗಳನ್ನ ಪಕ್ಷಕ್ಕೆ ಪ್ರಪೋಸ್ ಮಾಡಿ ಅದನ್ನ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿ ಅದನ್ನ ಅನುಷ್ಠಾನಗೊಳಿಸ್ತೀವಿ ಅಂತ ಭರವಸೆ ಕೊಟ್ಟು ಪ್ರಿಯಾಂಕಾ ಗಾಂಧಿ ಅವರು ಬಂದು ಅದ ಗ್ಯಾರಂಟಿ ಯೋಜನೆಯನ್ನು ಚಾಲನೆ ಕೊಟ್ಟಾಗ ಬೆಂಗಳೂರು ಅರಮನೆ ಮೈದಾನದಲ್ಲಿ ಅವರು ಏನ್ ಗ್ಯಾರಂಟಿ ಅಂತ ಅವರೇ ಕೇಳೋದು ಜನತೆ ಪರವಾಗಿ. ಸಿದ್ದರಾಮಯ್ಯನವರು DK ಶಿವಕುಮಾರ್ ನಾವೇ ಗ್ಯಾರಂಟಿ ಹೇಳಿ ಅವರು ಸಹಿ ಮಾಡೋದು, ಅದೇ ಸಾಕ್ಷಿ.
ಕರೆಕ್ಟ್. ಜನತೆ ಭರವಸೆ ಇಟ್ಟು 150 ಭರವಸೆ ಈಡೇರಿಸತಕ್ಕಂಥ ಸಿದ್ದರಾಮಯ್ಯನವರು ಖಂಡಿತ ಇದನ್ನ ಈಡೇರಿಸ್ತಾರೆ. ಹೌದು. ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರ ತರಬೇಕು, ಅವ್ರ ನಾಯಕತ್ವ ಮನ್ನಣೆ ಕೊಡಬೇಕು ಅಂತ ಹೇಳಿ ಜನತೆ 136 ಶಾಸಕರನ್ನ ಕಾಂಗ್ರೆಸ್ ಪಕ್ಷದವ್ರನ್ನ ಆಯ್ಕೆ ಮಾಡ್ಲಿಕ್ಕೆ ಮುಂದಾದ. ಇವತ್ತು 140 ಇದ್ದೀವಿ, ಇಂಡಿಪೆಂಡೆಂಟ್ ಮತ್ತು ಬೈ ಎಲೆಕ್ಷನ್ ಎಲ್ಲ ಸೇರಿ. 5 ಗ್ಯಾರಂಟಿಯನ್ನು ಕೂಡ ಹಂತ ಹಂತವಾಗಿ ಅವರು ಇವತ್ತು ಅವಕಾಶ ಮಾಡಿಕೊಟ್ರು. 56,000 ಕೋಟಿ ರೂಪಾಯಿ ಕಾಯ್ದಿರಿಸಿದ್ರು. ಪ್ರಥಮ ವರ್ಷದಲ್ಲಿ ನಾವು ಶಾಸಕರ ಆಯ್ಕೆಯಾಗಿ ಬಂದ್ಮೇಲೆ ನಮ್ ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ರು, ಹೆಚ್ಚುವರಿಯಾಗಿ. ಅಪಾರ್ಟ್ ಫ್ರಮ್ ಬಜೆಟ್ ಅಲೋಕೇಶನ್ ವಿಶೇಷ ಅನುದಾನ ಕೊಟ್ರು. 25 ಕೋಟಿ ಅನುದಾನವನ್ನು ಸಮರ್ಪಕವಾಗಿ ನಾವು ಬಳಸ್ತಾ ಇದ್ದೇವೆ ಅಭಿವೃದ್ಧಿಗೆ. ಈ ಬಾರಿಯೂ ಕೂಡ ಈ ಒಂದು ಬಜೆಟ್ ನಂತರ ಅವರು ಸುಮಾರು 8,000 ಕೋಟಿ ಕಾಯ್ದಿರಿಸಿಕೊಂಡಿದ್ದಾರೆ. ಇಂತಹ ಒಂದು ಸಂದರ್ಭಗಳಲ್ಲಿ ನಾವು ವಿಶೇಷವಾದಂತಹ ತೀರ್ಮಾನ ಕೈಗೊಂಡು ಅವಕಾಶ ಮಾಡಿಕೊಡ್ಲಿಕ್ಕೆ. ಇವತ್ತು ಬಜೆಟ್ ನೋಡಿದಾಗ ನಮ್ ಜಿಲ್ಲೆಗೆ ಒಂದು ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಮಾತ್ರ ಘೋಷಣೆ ಆಯ್ತು ಜಿಲ್ಲಾ ಕೇಂದ್ರಕ್ಕೆ. ಆದ್ರೆ ಕ್ಷೇತ್ರಗಳಿಗೆ ಅವಕಾಶ, ಅದು ಬಜೆಟ್ ನಲ್ಲಿ ಅವಕಾಶ ನಾವೆಲ್ಲ ಬಹಳಷ್ಟು ಕೇಳ್ಕೊಂಡಿದ್ವಿ. ಅದ್ರ ಒಂದು ಭರವಸೆ ಇತ್ತು. ಮಲೆ ಮಹದೇಶ್ವರ ಬೆಟ್ಟ MMLs ಕ್ಯಾಬಿನೆಟ್ ಅಲ್ಲಿ ನಮಗೆ ವಿಶೇಷವಾಗಿ ಅವರು ಅವಕಾಶ ಮಾಡ್ಕೊಡ್ತಾರೆ ಜಿಲ್ಲೆ ಅಭಿವೃದ್ಧಿಗೆ ಅಂತ ಹೇಳಿ. ಹಾಗೆ ತೀರ್ಮಾನ ಕೈಗೊಂಡು ಬಹಳಷ್ಟು ಅನುಮೋದನೆ ಕೊಟ್ಟಿದ್ದಾರೆ. ಇವತ್ತು ಕಾರ್ಯಗತ ಆಗ್ತಿದೆ. ಇವತ್ತು ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲೇ, ನನ್ನ ಕ್ಷೇತ್ರ 3 ತಾಲೂಕು ಒಳಪಡುತ್ತೆ. ಕೊಳ್ಳೇಗಾಲ, ಯಳಂದೂರು, ಪಾರ್ಟ್ ಆಫ್ ಚಾಮರಾಜನಗರ, 2 ಜಿಲ್ಲಾ ಪಂಚಾಯತ್, 1 ಹೋಬಳಿ ಪೂರ್ಣ ಬರ್ತದೆ. ಸೊ ಯಳಂದೂರು ತಾಲೂಕ್ ಕೇಂದ್ರ, ಅಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇತ್ತು. ಅಲ್ಲಿಗೆ ನಾನು ಐ ರಿಕ್ವೆಸ್ಟೆಡ್ ಥ್ರೂ ದಿ ಆನರಬಲ್ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ 100 ಹಾಸಿಗೆಗಳು ಅಂತ ಆಸ್ಪತ್ರೆಯನ್ನ ನಮ್ಮ ಕ್ಷೇತ್ರಕ್ಕೆ ಯಳಂದೂರು ತಾಲೂಕಿಗೆ ತಾವು ಮಂಜೂರು ಮಾಡ್ಕೊಡ್ಬೇಕು ಅಂತ ಹೇಳಿ ಮೊದಲು ಒಪ್ಪಿರ್ಲಿಲ್ಲ ಅದು. ಆದ್ರೆ ನಾನು ಒಂದ್ ಮಾತು ಹೇಳಿದೆ, ಸರ್ ನಮ್ಮ ತಂದೆಯವರು 52 ಆಯ್ಕೆ ಆದ ಕ್ಷೇತ್ರ ಇದು, ರಾಜಶೇಖರ ಮೂರ್ತಿ ಅವರು ಆಯ್ಕೆ ಆದ ಕ್ಷೇತ್ರ, ಇಬ್ರು ಪ್ರಭಾವಿ ರಾಜಕಾರಣಿಗಳು ಆಯ್ಕೆ ಆದ ಕ್ಷೇತ್ರಕ್ಕೆ ತಾವು ಮಾನ್ಯತೆ ಕೊಟ್ಟು ಅವಕಾಶ ಮಾಡಿಕೊಡಿ ಅಂದೆ. ಕೊನೆಗೆ ಅಂತಿಮವಾಗಿ ಯಳಂದೂರು ತಾಲೂಕಿಗೆ 100 ಹಾಸಿಗೆಗಳು ಅಂತ ಆಸ್ಪತ್ರೆ, 100 ಬೆಡೆಡ್ ಹಾಸ್ಪಿಟಲ್ಸ್ ನ 35 crores ಎಸ್ಟಿಮೇಷನ್ ನಲ್ಲಿ ಅದು ಮಂಜೂರು ಮಾಡಿಕೊಟ್ಟು ಅವರೇ ಬಂದು ಸ್ವತಃ ಭೂಮಿ ಪೂಜೆ ಮಾಡಿ ಇವತ್ತು ಕಾಮಗಾರಿ ನಡೀತಾ ಇದೆ. ಈಗ ಬಜೆಟ್ ಇದೆ ಕ್ಯಾಬಿನೆಟ್ ಅಲ್ಲಿ MMLs ಅಲ್ಲಿ ಒಂದು ಜಿಲ್ಲೆಗೆ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಜಿಲ್ಲಾ ಕೇಂದ್ರ ಹಾಸ್ಪಿಟಲ್ ಆಗಿದ್ರು ಕೂಡ ಈ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಆ ಆಸ್ಪತ್ರೆಯನ್ನ ಫಾರ್ ದೇರ್ ಟ್ರೈನಿಂಗ್ ಅದನ್ನು ಬಳಸ್ಕೊಳ್ತಾ ಇದ್ರೆ ಅದು ಸಾಕಾಗೋದಿಲ್ಲ ಅಂತ ಹೇಳಿ ರಾಜ್ಯಾದ್ಯಂತ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಅಡಿಷನಲ್ ಮೆಡಿಕಲ್ ಹಾಸ್ಪಿಟಲ್ ಮಾಡಬೇಕು ಜಿಲ್ಲಾ ಆಸ್ಪತ್ರೆ ಅಂತ ಹೇಳಿ ಒಂದು ಪ್ರಪೋಸಲ್ ಒಂದ್ ಏನಿತ್ತು ಅದನ್ನ ನಾನು ಮುಂದಾಗಿಟ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಅಧಿಕಾರಿ ಮುಖಾಂತರ ಅದನ್ನ ಮಾತನಾಡಿ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ಕೊಂಡೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಉಪವಿಭಾಗ ಸಬ್ ಹೆಡ್ ಕ್ವಾರ್ಟರ್ಸ್, ಸೊ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಅವಕಾಶ ಸಂದರ್ಭದಲ್ಲಿ ತಾವು ಕೊಳ್ಳೇಗಾಲಕ್ಕೆ ಅದನ್ನ ಮಂಜೂರು ಮಾಡ್ಕೊಡ್ಬೇಕು ಅಂತ ಹೇಳಿ ಮೊದಲು ಬಿಕಾಸ್ ಆಫ್ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನೋ ವಿಚಾರದಲ್ಲಿ ಅದಕ್ಕೆ ಅವಕಾಶ ಆಗದೆ ಇರ್ಬೋದು. ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು MMLs ಕ್ಯಾಬಿನೆಟ್ ಅಲ್ಲಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಏನು ಪ್ರಸ್ತಾವನೆ ಇಟ್ಟರು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್, ಕೊಳ್ಳೇಗಾಲಕ್ಕೂ ಕೂಡ 250 ಬೆಡೆಡ್ ಹಾಸ್ಪಿಟಲ್ ಮಂಜೂರಾಗಿದೆ. ನಾವು ಸ್ಥಳಾವಕಾಶ ಮಾಡ್ಕೊಡ್ಬೇಕೀಗ. ಇಟ್ ಈಸ್ ಅಪ್ರೂವ್ಡ್ ಇನ್ ದ ಕ್ಯಾಬಿನೆಟ್, ಅಡ್ಮಿನಿಸ್ಟ್ರೇಟಿವ್ ಟೆಕ್ನಿಕಲ್ ಫೈನಾನ್ಷಿಯಲ್ ಸ್ಯಾಂಕ್ಷನ್ ಆಗಿದೆ. ಸೊ ಅದು ಅಡಿಷನಲ್. ಹೀಗೆ 25 ಕೋಟಿ ಅನುದಾನ ಏನ್ ಕೊಟ್ಟಿದ್ರು ವಿಶೇಷ ಅನುದಾನದಲ್ಲಿ, ನಾನು ಅದು ಸಂಪೂರ್ಣವಾಗಿ 224 ಕ್ಷೇತ್ರದಲ್ಲಿ ಯಾವೊಬ್ಬ ಶಾಸಕರು ಕೂಡ ನಾನು ಪ್ರಪೋಸ್ ಮಾಡಿ ಬಳಸುವಂತ ರೀತಿಯಲ್ಲಿ ಮಾಡಿಲ್ಲದೆ ಇರ್ಬೋದು. ಬಟ್ ನಾನು ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಕೋಮ್ನರ್ಗೂ ಕೂಡ ನಾನು ಹೇಳಿದೆ, ಆ ಒಂದು ಅಂಬೇಡ್ಕರ್ ಭವನ ಇರ್ಬೋದು, ವಾಲ್ಮೀಕಿ ಭವನ ಇರ್ಬೋದು, ಭಗೀರಥ ಭವನ ಇರ್ಬೋದು, ಮುಸಲ್ಮಾನರ ಶಾದಿ ಮಹಲ್ ಇರ್ಬೋದು, ಹೀಗೆ ಕ್ರಿಶ್ಚಿಯನ್ಸ್ ನ ಫಂಕ್ಷನ್ ಹಾಲ್ ಇರ್ಬೋದು, ಬುದ್ಧ ವಿಹಾರ ಇರ್ಬೋದು, ಪ್ರತಿಯೊಂದು ಕೋಮ್ಗೂ ಅನ್ವಯಿಸುವಂತ ರೀತಿಯಲ್ಲಿ ಪರಿಪೂರ್ಣ ಮಾಡ್ಲಿಕ್ಕೂ ಕೊಟ್ಟಿದ್ದೀನಿ. ಮುಂದುವರೆದ ಕಾಮಗಾರಿಗೆ ಹೊಸದಾಗ ಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್ ಶಾದಿ ಮಹಲ್ಗೆ ನಾನು 1 ಕೋಟಿ ಅನುದಾನವನ್ನು ವಿನಿಯೋಗ ಮಾಡ್ಲಿಕ್ಕೆ ಕೊಳ್ಳೇಗಾಲಕ್ಕೆ ಅವಕಾಶ ಮಾಡಿದ್ದೆ. ಯಳಂದೂರಲ್ಲಿ 50 ಲಕ್ಷ ರೂಪಾಯಿ ಶಾದಿ ಮಹಲ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಅಂಬೇಡ್ಕರ್ ಭವನಕ್ಕೆ 3 ಕೋಟಿ ಕೊಳ್ಳೇಗಾಲದಲ್ಲಿ ಮುಂದುವರೆದ ಕಾಮಗಾರಿಗೆ. ಹೀಗೆ ಭಗೀರಥ ಉಪ್ಪಾರ ಭವನಕ್ಕೆ, ನಾಯಕ ಸಮುದಾಯ ಭವನಕ್ಕೆ,
ಕನಕ ಭವನಕ್ಕೆ, ಹೀಗೆ ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯ ಭವನ, ಹೊಸ ಭವನ ಇರ್ಬೋದು, ಮುಂದುವರೆದ ಕಾಮಗಾರಿ ಭವನ ಇರ್ಬೋದು, ಆ 25 ಕೋಟಿ ಅನುದಾನವನ್ನು ಕೂಡ ನಾನು ವಿನಿಯೋಗ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಆಗಿ ಈಗ ಅನೇಕ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಓಕೆ ಸರ್, ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಪ್ರವಾಸಿ ತಾಣಗಳು ಬರುತ್ತೆ. ಇನ್ಫ್ಯಾಕ್ಟ್ ರೇಷ್ಮೆಗೂ ಕೂಡ ಹೆಸರುವಾಸಿ ಕೊಳ್ಳೇಗಾಲ ಮತ್ತು ಮಾಟ ಮಂತ್ರಕ್ಕೂ ಕೂಡ ಫೇಮಸ್ ಅಂತ ಹೇಳ್ತಾರಲ್ಲ ಸರ್. ನನಗದ್ರ ಅನುಭವ ಇಲ್ಲ. ಅದನ್ನ ಹೇಳೋದ್ ನಾನು ಕೇಳಿದ್ದೀನಿ, ಬಟ್ ಆ ಹಿಂದೆ ಇತ್ತೇನೋ ಗೊತ್ತಿಲ್ಲ, ಇವತ್ತು ಇದೇನೋ ಗೊತ್ತಿಲ್ಲ. ಬಟ್ ಆ ವಿಚಾರದಲ್ಲಿ ನಾನು ಬಹಳ ದೂರ. ಅಮೇಜಿಂಗ್ ಸರ್. ನಾ ಈಗ ಕೇಳ್ತಾ ಇದ್ದೆ, ಪ್ರವಾಸಿ ತಾಣಗಳಾಗಿರಬಹುದು ಮತ್ತು ರೇಷ್ಮೆ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮತ್ತು ಏನೆಲ್ಲ ಅಭಿವೃದ್ಧಿ ವಿಚಾರಗಳನ್ನ ನಿರೀಕ್ಷೆ ಮಾಡಬಹುದು ಜನ ಅಂತ. ಈಗ ನಾನು ಹೇಳಿದಾಗ MMS ಕ್ಯಾಬಿನೆಟ್ ಅಲ್ಲಿ ಉದಾಹರಣೆಗೆ ರೇಷ್ಮೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳಂತ ವೆಂಕಟೇಶ್ ಅವರೇ ಸ್ವತಃ ರೇಷ್ಮೆ ಮಂತ್ರಿಗಳು. ಅವ್ರೀಗ ಒಂದು ಸ್ಪೆಷಲ್ ಪ್ಯಾಕೇಜ್ ಕೊಡ್ಸಿದ್ದಾರೆ. ಒಂದು ಪ್ರಸ್ತಾವನೆ ಕ್ಯಾಬಿನೆಟ್ ಮುಂದಿಟ್ಟು ಸುಮಾರು 15 ಕೋಟಿ ರೂಪಾಯಿಗಳ ಒಂದು ಅನುಮೋದನೆ ಮಾಡಿಸಿದ್ದಾರೆ. ಈ ಏನು ರೇಷ್ಮೆ ಬೆಳೆಗಾರರು ಇರ್ಬೋದು, ನೂಲು ಬಿಚ್ಚಣಿಕೆ ಮಾಡೋ ವಿಚಾರದಲ್ಲಿ ಇರ್ಬೋದು, ಇವ್ರಿಗೆಲ್ಲರೂ ಕೂಡ ಇನ್ಸೆಂಟಿವ್ಸ್ 15 ಕೋಟಿಯನ್ನ ಇವತ್ತು ಕಾಯ್ದಿರಿಸಿಕೊಂಡಿದ್ದಾರೆ. ಅದನ್ನ ನಾವು ಪ್ರೋಗ್ರಾಮ್ ಚಾಕ್ಔಟ್ ಮಾಡಿ ಅದನ್ನ ಅವ್ರಿಗೆ ಅವಕಾಶ ಮಾಡ್ಕೊಡ್ತಕ್ಕಂಥದ್ದು ಮುಂದಾಗಬೇಕು. ಆಮೇಲೆ ನಾವು ತಾವ್ ಹೇಳ್ದಂಗೆ ಸ್ವತಂತ್ರ ಪೂರ್ವ ಪ್ರಾರಂಭ ಆದಂತ ಕಾರ್ಖಾನೆಗಳು ನಮ್ಮಲ್ಲಿ ಬಹಳಷ್ಟು. ರೇಷ್ಮೆ ನೂಲು ಬಿಚ್ಚಣಿಕೆ ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಮಿಷನರೀಸ್ ಬಂದಿದೆ, ಬಟ್ ಅವತ್ತು ಮ್ಯಾನ್ಯುಯಲ್ ಪವರ್ ಅಲ್ಲಿ ಮಾಡ್ತಾ ಇದ್ರು. ಅದಕ್ಕೆ ತಾವು ಮತ್ತೆ ಪುನಶ್ಚೇತನ ಕೊಡಬೇಕು ಅಂತಕ್ಕಂಥದ್ದು ನಾನು ಹಿಂದೆ ಶಾಸಕರಾಗಿ ಕೂಡ ಪ್ರಸ್ತಾಪ ಮಾಡಿದ್ದೆ 25 years ಬ್ಯಾಕ್. ಇವತ್ತು ಕೂಡ ಅದನ್ನ ಮಾಡ್ತಾ ಇದ್ದೀನಿ. ಆ ವಿಚಾರದಲ್ಲಿ ಮನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸ್ವತಃ ಅವರು ಕೂಡ ರೇಷ್ಮೆ ಸಚಿವರಾಗಿದ್ರು ಹಿಂದೆ. ಸೊ ಮನೆ ಎಸ್ ಸಿ ಮಹದೇವಪ್ಪನವರು ಮೈಸೂರು ಜಿಲ್ಲೆಯ ಮಂತ್ರಿಗಳು, ಮತ್ತೆ ನಮ್ಮ ಜಿಲ್ಲೆಯ ಮಂತ್ರಿಗಳಾದ ವೆಂಕಟೇಶ್ ಅವರು ಇದನ್ನ ನಮ್ಮಲ್ಲಿ ಸಮಾಲೋಚನೆ ಸಭೆಗಳನ್ನ ಮಾಡಿ ಈ ಒಂದು ರೇಷ್ಮೆ ಕಾರ್ಯಕ್ರಮ ಪುನಶ್ಚೇತನಕ್ಕೂ ಕೂಡ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ. ಮುಂದೊಂದು ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಖಂಡಿತ ಅದಕ್ಕೆ ಮರುಜೀವ ಕೊಡ್ತಾರೆ ಅಂತ ನಂಬಿಕೆ ವಿಶ್ವಾಸ ನನಗೆ. ಸೊ ಹಾಗಾಗಿ ಇವತ್ತು ಹೇಗೆ ಹೇಳ್ಬೇಕು ಅಂದ್ರೆ ನೀರಾವರಿಯಲ್ಲಿ ನಮ್ಮಲ್ಲಿ ಬಹಳಷ್ಟು ಪೊಟೆನ್ಶಿಯಲ್ ಇದೆ. ನೀರಾವರಿಗೆ ನೀವು ತುಮಕೂರಿಂದ ಉತ್ತರ ಕರ್ನಾಟಕದವರೆಗೂ ಕೂಡ ನೀವು ನೋಡಿ ಹೌ ಮೆನಿ ಇರಿಗೇಷನ್ ಪ್ರಾಜೆಕ್ಟ್ಸ್ ಕಮ್ ಅಪ್ ಅಂತಕ್ಕಂಥದ್ದು. ಇವತ್ತು ಅವರೆಲ್ಲರೂ ಕೂಡ ರೈತರು ಅದನ್ನ ಬಳಕೆ ಮಾಡಿಕೊಂಡು ಉತ್ತಮ ರೈತರಾಗಿ ಇವತ್ತು ಬೆಳೆಯನ್ನು ಬೆಳೀತಾ ಇದ್ದಾರೆ. ನಮ್ಮಲ್ಲಿ ಮಳೆ ಆಶ್ರ ಪ್ರದೇಶ, ಲೇಟ್ ಮಾನ್ಸೂನ್ ನಮ್ಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ನಮ್ಮಲ್ಲಿ ಇದರಲ್ಲಿ ದಿಂಬಂ ಘಾಟ್ಸ್ ತಮಿಳುನಾಡು ಬಾರ್ಡರ್ ಮಳೆ ಆದ್ರೆ ಮಾತ್ರ. ನಮ್ಮ ತಂದೆಯವರು ಹಿಂದೆ ಸುವರ್ಣವತಿ ಚಿಕ್ಕೋಳೆ ಜಲಾಶಯ 2 ಜಲಾಶಯ ನಿರ್ಮಾಣ ಮಾಡಿಸಿದ್ದಾರೆ 60s ಅಲ್ಲಿ 70s ಅಲ್ಲಿ. ಸುಮಾರು ಅರಣ್ಯ ಕಂದಾಯ ಮಂತ್ರಿಗಳಾಗಿದ್ದಾಗ ತಲಾ ಒಂದು ಕುಟುಂಬಕ್ಕೆ 4 ಎಕರೆ ಜಮೀನನ್ನ ಅರಣ್ಯ ಭೂಮಿಯಿಂದ ಕಂದಾಯ ಪರಿವರ್ತನೆ ಮಾಡಿ ವಿತರಣೆ ಮಾಡಿಸಿದ್ರು ಸಾಗುವಳಿ. ಅವರೆಲ್ಲರೂ ಕೂಡ ಇವತ್ತು ರೈತರಾಗಿದ್ದಾರೆ. ಸುವರ್ಣವತಿ ಚಿಕ್ಕೋಳೆ ಜಲಾಶಯ ಮಳೆ ಆಶ್ರಯ ಪ್ರದೇಶ ಜೊತೆಗೆ ಆ ನೀರಾವರಿ ಒದಗ್ಬಿಡ್ತಾರೆ ಅವತ್ತು. ಇವತ್ತು ಮಂಡ್ಯ ರೈತರಿಗೆ ಹೆಚ್ಚಾಗಿ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಉಳಿದಂತ ಪ್ರದೇಶ ಏನಿದೆ ನೀರಾವರಿ ಪ್ರದೇಶ, ಮನೆಯ DK ಶಿವಕುಮಾರ್ ಸಾಹೇಬ್ರನ್ನ ನಾನು ನೆನ್ಸ್ಕೋಬೇಕು ಇವತ್ತು. ಅವ್ರು ನಮ್ಮ ನೀರಾವರಿ ಬೃಹತ್ತಿನ ಸಚಿವರು. ನಾನು ಹೋಗಿ ಅವ್ರನ್ನ ಮನವಿ ಮಾಡ್ಕೊಂಡಾಗ ಅವರು ನಾನೇ ಬರ್ತೀನಿ, ನಾನು ಪ್ರಶ್ನೆ ಕೂಡ ಹಾಕಿದ್ದೆ, ತಡೆಗೋಡೆ ನಿರ್ಮಾಣ ವಿಚಾರದಲ್ಲಿ ಪ್ರವಾಹ ಬಂದಾಗ ಊರುಗಳ ನಮ್ಮೊಳಗಡೆ ಆಗ್ತಾ ಇದೆ ಅಂತ ಹೇಳಿ ನಾನೇ ಸ್ವತಃ ಬರ್ತೀನಿ, ವೆರಿ ಪೊಟೆನ್ಶಿಯಲ್ ಇರಿಗೇಟೆಡ್ ಏರಿಯಾ ನಿಮ್ ಜಿಲ್ಲೆ ಅಂತಕ್ಕಂತ ಮಾತನ್ನ ಹಾಡಿ ಇವತ್ತು ನಮ್ಮ ಜಿಲ್ಲೆಯ ಶಾಸಕರನ್ನ ವಿಶೇಷವಾಗಿ ಸಭೆ ಕರೆದು ಚರ್ಚಿಸಿ ನಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸಿ ನಮ್ಮ ಕ್ಷೇತ್ರಕ್ಕೆ ಈಗ ಸಿದ್ದರಾಮಯ್ಯ ಸಾಹೇಬರು ಗುಂಡ್ಲುಪೇಟೆಗೆ 400 ಕೋಟಿಗೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಕೆರೆ ನೀರು ತುಂಬಿಸೋ ಯೋಜನೆಗೆ. ಮಾನ್ಯ ಗಣೇಶ್ ಪ್ರಸಾದ್ ಅವ್ರ ಕ್ಷೇತ್ರಕ್ಕೆ, ಪುಟ್ಟರಂಗ ಶೆಟ್ಟಿ ಅವ್ರ ಕ್ಷೇತ್ರಕ್ಕೂ ಕೂಡ ನೀರಾವರಿಗೆ ಮಾನ್ಯ DK ಶಿವಕುಮಾರ್ ಅವರು ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅನುದಾನವನ್ನು. ನನ್ನ ಕ್ಷೇತ್ರಕ್ಕೂ ಕೂಡ ಸುವರ್ಣವತಿ ಜಲಾಶಯ ಅಚ್ಚುಕಟ್ಟಿಗೆ 70 ಕೋಟಿ, ಗುಂಡಾಲ್ ಜಲಾಶಯಕ್ಕೆ ಕೊಳ್ಳೇಗಾಲ ಸಂಬಂಧಪಟ್ಟಂತ ಜಲಾಶಯಕ್ಕೆ ಅಲ್ಲಿಗೂ ಕೂಡ 50 ಕೋಟಿ, 120 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಸೊ ಈಗ ಅದು DPR ಆಯ್ತು, ಪ್ರಪೋಸಲ್ ಪುಟಪ್ ಆಯ್ತು, ಕ್ಯಾಬಿನೆಟ್ ಅಪ್ರೂವಲ್ ಆಗಿತ್ತು, ಅದು ಫೈನಾನ್ಷಿಯಲ್ ಟೆಕ್ನಿಕಲ್ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆಗಿದೆ. ಸೊ ಈಗ ಅದನ್ನ ನಾವು ಆ ಇಲಾಖೆ ಮುಖಾಂತರ ಅದನ್ನ ಟೆಂಡರ್ ಕರೆದು ಆ ಕಾಮಗಾರಿನ ಪ್ರಾರಂಭ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷ ನಡೆಸಿದ ಕ್ಯಾಬಿನೆಟ್ ಮೀಟಿಂಗ್ ಮತ್ತು ದ ಪ್ರಪೋಸಲ್ ವಾಸ್ ಗಿವನ್ ಬೈ ದ ಆನರಬಲ್
ಡೆಪ್ಟಿ ಚೀಫ್ ಮಿನಿಸ್ಟರ್. ಓಕೆ. ಅವ್ರನ್ನ ಬರ್ಮಾಡ್ಕೊಂಡು ಅದನ್ನ ಭೂಮಿ ಪೂಜೆ ಮಾಡಿ ಚಾಲನೆ ಕೊಡಿಸ್ಬೇಕು ಅಂತಕ್ಕಂಥ ನನ್ನ ಆಸೆ. ಅಮೇಜಿಂಗ್. ಸರ್, ನಿಮ್ಮ ಮಕ್ಳು ಯಾರಾದ್ರೂ ರಾಜಕೀಯಕ್ಕೆ ಬರ್ತಾರಾ? ಅವ್ರಿಗೇನಾದ್ರೂ ಆಸಕ್ತಿ ಇದೆಯಾ ಹೇಗೆ ಅಂತ? ಏನ್ ಮಾಡ್ತಿದಾರೆ ಈಗ ಅವರು ಅಂತ? ಇಲ್ಲ, ನಾನು ನೋಡಿ ರಾಜಕೀಯ ದೂರ ಇದ್ದವನು. ನಿಮ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಕುತೂಹಲ ಆಗ್ಬೋದು. ನಮ್ಮ ತಂದೆಯವರು ಹುಟ್ಟಕ್ ಮುಂಚೆ ಅವರು 2 ಬಾರಿ ಶಾಸಕ. ನಾನು ಹುಟ್ಟುವ ವರ್ಷದಿಂದ ಅವರೇನೋ ಮಂತ್ರಿಗಳಾದ್ರು ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು. 41 ನಾನು ಜನ್ಮ ತಾಳಿದೆ. ಐ ಆಮ್ 64 ಇಯರ್ ಓಲ್ಡ್ ನಾವು ಈಗ. ಆವಾಗ 62ರಲ್ಲಿ ಅವರು ಮಂತ್ರಿಗಳಾದ್ರು, 61-62ರಲ್ಲಿ. ನಾನು ರಾಜಕೀಯವಾಗಿ ಎಂದೂ ಕೂಡ ಅವ್ರ ಜೊತೆಗೆ ಓದೋನಲ್ಲ, ಓಡಾಡ್ದವನಲ್ಲ. ನಾನು ಡಿಗ್ರಿ ಮಾಡಿ ಇದ್ದಾಗ ಇಲ್ಲಿ ಇದೇ ಮನೆಯಿಂದ ನಾನು ಅವರ ಮಿನಿಸ್ಟರ್ ಕ್ವಾರ್ಟರ್ಸ್ ಹೋಗಿ ಸ್ವಲ್ಪ ರಜದಲ್ಲಿದ್ದೆ. ಆಗ ನನಗೆ ನಮ್ಮ ತಂದೆಯವ್ರ ಚೇಂಬರ್ ನೋಡ್ಬೇಕಲ್ಲ ಅಂತ ಮನಸ್ಸಿಗೆ ಬಂತು. ನಾನು ನಮ್ಮ ತಂದೆಯವ್ರು ಕೇಳೋ ಅಷ್ಟು ಧೈರ್ಯ ಇಲ್ಲ. ಆದ್ರೆ ಅವ್ರ PS ಒಬ್ರು ಇದ್ರು, ಪ್ರೈವೇಟ್ ಸೆಕ್ರೆಟರಿ ಶಶಿಧರ್ ಅಂತ ಹೇಳಿ IAS ಆಫೀಸರ್. ಅವ್ರಿಗೆ ದೂರವಾಣಿ ಮಾಡಿದೆ, ನಾನು ಅಪ್ಪಾಜಿಯವ್ರ ಚೇಂಬರ್ ನೋಡ್ಬೇಕಲ್ಲ ಅಂದೆ. ಅವರು ಬನ್ನಿ ಅಂತ ಹೇಳಲಿಲ್ಲ. ಅವ್ರು ಎಷ್ಟು ಡಿಗ್ನಿಫೈಡ್ ಅಂತಂದ್ರೆ, ಒಬ್ಬ ಪ್ರೈವೇಟ್ IAS ಆಫೀಸರ್, 1 ನಿಮಿಷ ಅಲ್ಲಿ ಕಾಲ್ ಯು ಬ್ಯಾಕ್ ಸರ್ ಅಂದ್ರು. ಇವನ್ ದೋ ಐ ವಾಸ್ ಅ ಸ್ಟೂಡೆಂಟ್, ಅವ್ರು IAS ಆಫೀಸರ್, ಐ ಕಾಲ್ ಯು ಬ್ಯಾಕ್ ಸರ್ ಅಂದ್ರು. ತಂದೆಯವರಲ್ಲಿ ಹೋಗಿ ನಿಮ್ ಮಗ ನಿಮ್ ಚೇಂಬರ್ ನೋಡ್ಬೇಕು ಅಂತ ದೂರವಾಣಿ ಮಾಡಿ ಕೇಳ್ತಾ ಇದ್ದಾರೆ ಅಂದಾಗ ಹುಸಿನಾಗಿ ನಕ್ಕದ್ರಂತೆ ತಂದೆಯವರು. ಏನು ಹೇಳಿಲ್ಲ. ಆ ನಗು ನನಗೆ ಫೋನ್ ಮಾಡಿ ಅವರು, ಬನ್ನಿ ಸರ್ ನಾನು ಕಾರ್ ಕಳಿಸ್ಕೊಡ್ತೀನಿ, ಅವ್ರ ಪ್ರೈವೇಟ್ ಸೆಕ್ರೆಟರಿ ಕಾರ್ ಕಳಿಸ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಕಳಿಸ್ಕೊಟ್ರು. ಆ ಕಾರಲ್ಲಿ ಬಂದೆ, ಚೇಂಬರ್ಗೆ ಹೋದೆ. ಚೇಂಬರ್ ಮಾತ್ರ ನೋಡಿದೆ, ಆಂಟಿ ಚೇಂಬರು ನೋಡ್ಲಿಲ್ಲ. ಅಥವಾ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು ಕೂಡ ನೋಡ್ಲಿಲ್ಲ. ಐ ವಾಸ್ ಫಾರ್ 5 minutes ಇನ್ ದಿಸ್ ಚೇಂಬರ್. ನೋಡಿದೆ, ನಾನು ನೋಡಾಯ್ತು ಬರ್ತೀನಿ ಅಂದ್ರೆ ಡ್ರಾಪ್ ಮಾಡಿದ್ರು. ದಟ್ಸ್ ಹೌ ಯು ಆರ್ ಬ್ರಾಟ್. ರಾಜಕೀಯವಾಗಿ ನಮ್ಮ ತಂದೆ ಎಂದೂ ಬೆಳೆಸಿಲ್ಲ. ನನ್ನ ಮನಸ್ಸು, ಐ ವಾಂಟೆಡ್ ಟು ಬಿಕಮ್ ಆಫೀಸರ್, ಬಟ್ ಐ ಕುಡ್ ನಾಟ್. ನಾನು ಓದಿದ್ದೆ ಒಂದು, ಪ್ರಾರಂಭ ಮಾಡಿದ ಮತ್ತೊಂದು, ಇವತ್ತು ರಾಜಕೀಯ ಮಾಡ್ತಾ ಇರೋದು ಬೋರ್ಡ್. ಸೊ ಅನಿವಾರ್ಯ ಪರಿಸ್ಥಿತಿ ನಾನು ರಾಜಕೀಯ ಎಂಟ್ರಾದೆ, ಬಿಕಾಸ್ ಆಫ್ ಎ ಸಿವಿಯರ್ ಹಾರ್ಟ್ ಅಟ್ಯಾಕ್ ಇನ್ 1989. ಸೊ ಹೀಗೆ ನಾನು ಬಂದವನು. ನನ್ನ ಮಗನೂ ಕೂಡ ರಾಜಕೀಯ ಬರಬೇಕು ಅಂತಿಲ್ಲ. ನನ್ನ ಮಗಳು ಒಬ್ಳಿದ್ದಾಳೆ, ಶಿ ಇಸ್ ಅ ಡಾಕ್ಟರ್ ಇನ್ ಗೈನಕಾಲಜಿ, ಗೈನಕಾಲಜಿಸ್ಟ್ ಅವಳು. MS ಮಾಡಿ ಶಿ ವಾಸ್ ವರ್ಕಿಂಗ್ ಇನ್ ಅಪೋಲೋ ಅಂಡ್ ನೌ ಶಿ ಇಸ್ ಕ್ಯಾಂಗ್ರೂ ಕೇರ್ ಮೈಸೂರು. ನನ್ನ ಅಳಿಯನೂ ಇದ್ದಾರೆ, ಅವರು ಇಸ್ ಅನ್ ಇಂಜಿನಿಯರ್. ಹಿ ವಾಸ್ ಇನ್ ದುಬೈ, ಬಿಕಾಸ್ ಆಫ್ಟರ್ ಮ್ಯಾರೇಜ್ ಈಸ್ ಟುಗೆದರ್, ದೇ ಆರ್ ಟುಗೆದರ್. ಸರ್, ನೀವು ಗಾಡಿ ಓಡಿಸಿದ ವಿಜುವಲ್ ತುಂಬಾ ವೈರಲ್ ಆಗಿತ್ತು. ಒಂದು ದುರ್ಗಮ ಪ್ರದೇಶದಲ್ಲಿ ಟ್ರಾವೆಲ್ ಮಾಡಿದ್ರು ಅಂತ. ಟ್ರಕ್ ಕೂಡ ಓಡಿಸ್ತಿದ್ರಂತಲ್ಲ ಸರ್, ಹೇಗೆ ಅದು ಅಂತ? ಐ ಆಮ್ ಸಾರಿ, ನಾನು ಎಂದೂ ಕೂಡ ಅಲ್ಲ. ನಾನು ಸ್ಕೂಟರ್ ಒಂದು ಓಡಿಸಿದ್ದೆ ಹಿಂದೆ. ಲೂನಾ ಫಸ್ಟ್ ಇಂಟ್ರೊಡ್ಯೂಸ್ ಆದಾಗ ಲೂನಾ, ಆಮೇಲೆ ಚೇತಕ್. ಅವಾಗೆಲ್ಲ $, ಲೆಕ್ಕದಲ್ಲೇ ಪರ್ಚೇಸ್ ಮಾಡ್ಬೇಕು. ನಮ್ ಬದನೆಲ್ಲ ಫಾರಿನ್ ಅಲ್ಲಿ ಇದ್ರು. ಅವ್ರು $ಅಲ್ಲಿ 2 ಸ್ಕೂಟರ್ ಪರ್ಚೇಸ್ ಮಾಡಿ ಒಂದು ನನ್ನ ಉಪಯೋಗ ಕೊಟ್ಟಿದ್ರು ಇಲ್ಲಿ, ನಾನು ಡಿಗ್ರಿ ಓದ್ಬೇಕಾದ್ರೆ. ಇನ್ನೊಂದು ಅವ್ರು ಟೈಲರ್, ಕ್ವಾಲಿಟಿ ಟೈಲರ್ ಅಂತ 100 feet ರೋಡ್ಲಿದ್ರು, ಅವ್ರು ಕೇಳ್ಕೊಂಡಿದ್ರು, ಅವ್ರು ಕೊಟ್ಟರು ಸ್ಕೂಟ್ರು. ನಂತರ ಅನಿವಾರ್ಯ ಪರಿಸ್ಥಿತಿ, ನಮ್ಮ ಅಣ್ಣ ಅವ್ರ ಕಾರ್ ಓಡಿಸ್ತಾ ಇದ್ರು, ನಮ್ಮ ತಂದೆಯವ್ರ ಕಾರ್ MEB 33 ಫಿಯಟ್ ಕಾರ್. ಅದು ಒಂದು 5 day ಅರ್ಜೆಂಟ್ ಹೋಗ್ಬೇಕು, ಅವರು ಬರ್ಲಿಲ್ಲ. ಆಗ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಇಲ್ಲೇ 4ನೇ ಮನೇಲಿ ಒಬ್ರು ರಾಜಶೇಖರ್ ಅಂತ ಹೇಳಿ RTO ಅಂದ್ರೆ ಬ್ರೇಕ್ ಇನ್ಸ್ಪೆಕ್ಟರ್ ಇದ್ರು, ಅವ್ರನ್ನ ಕರೆಸಿ ನನ್ನ ಮಗನ್ಗೆ ಡ್ರೈವಿಂಗ್ ನ ಕಲ್ಸ್ಕೊಡಕ್ಕೆ ಮಲ್ನಾಡ್ ಡ್ರೈವಿಂಗ್ ಸ್ಕೂಲ್ ನಾನು ಕಾರ್ ಕಲ್ತೆ. ಸ್ಟಿಲ್ ರಿಮೆಂಬರ್. ಒಳ್ಳೆ ನನಗೆ ಗುರು ಸಿಕ್ಕಿದ ಅವತ್ತು, ನಾರಾಯಣ ಅಂತ, ಐ ರಿಮೆಂಬರ್ ಇಸ್ ನೇಮ್. ಮಲ್ನಾಡ್ ಡ್ರೈವಿಂಗ್ ಸ್ಕೂಲು. ಸೂಪರ್ವೈಸರು ಯೂಸ್ ಟು ಚೆಕ್ ಅವರ್ ಡ್ರೈವಿಂಗ್ ಒನ್ಸ್ ಇನ್ ಎ ವೀಕ್. ಅವತ್ತು 21 ದಿನ ಟ್ರೈನಿಂಗ್ ಪೀರಿಯಡ್ ನಮಗೆ. ಫೈನಲಿ ದ ಓನರ್ ಕೇಮ್ ಅಂಡ್ ಚೆಕ್ ದಿ ನಮ್ ಟ್ರೈನ್ ಅಪ್ ಹೇಗಾಗಿದೀವಿ ಅಂತ. ಅದು ಎಷ್ಟು ಮಟ್ಟಿಗೆ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ಗಳು ನಡೀತಿತ್ತು ಅಂದ್ರೆ ಇವತ್ತು ಒಂದು ವಾರಕ್ಕೆ ಲೈಸೆನ್ಸ್ ಕೊಡಿಸ್ಬಿಡ್ತಾರೆ, ಬಟ್ ಅವತ್ತಾಗಿರ್ಲಿಲ್ಲ. ಸೆಕ್ಷನ್ಸ್ ಎಲ್ಲ ನಮಗೆ ಅಭ್ಯಾಸ ಮಾಡಿಸೋರು, ಇಂಜಿನ್ಸ್ ಅಲ್ಲಿ ಬಿಡಿ ಪಾರ್ಟ್ಸ್ ಇಟ್ಬಿಟ್ಟು ಅವ್ರು ಆ ಸ್ಕೂಲ್ ನಲ್ಲಿ ನಮಗೆ ಪರಿಚಯ ಮಾಡಿಸೋರು. ನಾವು ಕಾರ್ ಹತ್ತಕ್ ಮುಂಚೆ ಕಾರಲ್ಲಿ ಏರಿದ್ಯಾ ಅಂತ ನೋಡಿ ಅನ್ನೋರು, ಬಾನೆಟ್ ಓಪನ್ ಮಾಡಿ ಆಯಿಲ್ ಚೆಕ್ ಮಾಡಿ ಅನ್ನೋರು, ನೀರು ಇದೆಯಾ ರೇಡಿಯೇಟರ್ ನೋಡಿ ಅಂತ ಹೇಳೋರು, ಫ್ಯಾನ್ ಬೆಲ್ಟ್ ಸರಿ ಇದೆಯಾ ನೋಡಿ ಅಂತ ಹೇಳೋರು. ಆಮೇಲೆ ಕಾರಲ್ಲಿ ಕೂರ್ಸ್ಕೊಂಡು, ಕಾರು ಕೂತಿದ್ದೀರಾ, ಮನೇಲಿ ಕಾರ್ ಇದೆಯಾ ನೋಡಿದ್ದೀರಾ, ಓಡಿಸೋದ್ನ ನೋಡಿದ್ದೆ, ಆಗ ನೀವು ಬೇಗ ಕಲಿತೀರಾ ಅಂದ್ರು ಆ ನಾರಾಯಣನ ವ್ಯಕ್ತಿ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಟ್ರೈನಿಂಗ್. 21 ದಿನಕ್ಕೆ ಕಾನೂನುಬದ್ಧವಾಗಿ ಕಲಿತೆ, ಕಾನೂನುಬದ್ಧವಾಗಿ ಲೈಸೆನ್ಸ್ ಪಡ್ಕೊಂಡೆ.
ಸೊ ಅಟ್ ದಿ ಏಜ್ ಆಫ್ 15 ಹೇಳ್ಬೇಕು ಅಂದ್ರೆ ನನಗೆ 18 ಆಗಿರ್ಲಿಲ್ಲ, ಬಟ್ ಐ ವಾಸ್ ಮೋರ್ ದೆನ್ 18. ಅದು ನನ್ನ ಗ್ರೋತ್ ಆಗಿತ್ತು. ಸೊ ನಾನು ಕಲಿತೆ ಅವತ್ತಿಂದ ಇಲ್ಲಿವರೆಗೂ ಓಕೆ 75 to 2025 ಎಷ್ಟು ವರ್ಷ ಆಯ್ತು ಹೇಳಿ, 50 years. ಐ ಆಮ್ 64, 14 years ಕಲಿತೆ. ಓಕೆ ಸರ್, ಮತ್ತೊಂದು ವಿಚಾರ, ಹಾಗಾಗಿ ಹ್ಮ್. ನಮ್ಮ MMLs ಅಲ್ಲಿ ಹ್ಮ್. ಅಲ್ಲಿ ಚುನಾವಣೆ ಆದ ಸಂದರ್ಭ ಅವ್ರಿಗೆ ನಮ್ಮ ಪರಿಪೂರ್ಣವಾದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಹ್ಮ್. ಅದು ಎಂತ ಗಡಕ್ನಾಥ್ ಏನದು ಇಡಗನಾಥ ಆ ಟ್ರೈಬಲ್ ವಿಲೇಜ್ಗೆ ಹೋದಾಗ ನನಗೆ ಹಿಂದೆ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಬ್ಯಾಕ್ ಸೀಟ್ ಅಲ್ಲ, ಆದ್ರೂ ಬ್ಯಾಕ್ ಸೀಟು. ಸೊ ಆ ಡ್ರೈವರ್ಗೆ ಪಾಪ ಇಲ್ಲಿ ನೀನ್ ಹಿಂದೆ ಕೂತ್ಕೋ ಅಂತ ನಾನೇ ಡ್ರೈವ್ ಮಾಡಿದೆ. ಸೊ ಇಟ್ ವಾಸ್ ವೈರಲ್ ಆಸ್ ಯು ಸೆಡ್. ಕರೆಕ್ಟ್ ಸರ್. ಮತ್ತೊಂದು ವಿಚಾರ, ಸಚಿವ ಸ್ಥಾನವನ್ನ ನಿಭಾಯಿಸುವ ಶಕ್ತಿ ಇದೆ ಅನ್ನುವಂಥದ್ದನ್ನ ಹೇಳಿದ್ರಿ ಒಂದು ಟೈಮಲ್ಲಿ. ಯಾವಾಗ ಆ ಭಾಗ್ಯ ಕೂಡಿ ಬರುತ್ತೆ ಅಂತ? ಇಟ್ ಶುಡ್ ಬಿ ಟೇಕನ್ ಬೈ ದ ಹೈಕಮಾಂಡ್. ಈಗ ನಾನು ಹಿಂದೆ ಶಾಸಕನಾಗಿ 10 ವರ್ಷ ಅನುಭವ ಇದೆ. ಅದು ಬಿಟ್ವೀನ್ 94, 99, 99, 2004. ನನ್ನ ಎಲ್ಲಾ ಕೊಲೀಗ್ಸ್ ಇವತ್ತು ಅವತ್ತಿದ್ದಂತವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ರು, ಎಲ್ಲ ಸರ್ವ ಪಕ್ಷದಲ್ಲಿ ಹೇಳ್ತಾ ಇರೋದು, ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ, ಮೈ ಬ್ಯಾಚ್ಮೇಟ್ಸ್. ಆದ್ರೆ ನನಗೆ ಈಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಸ್ವತಃ ರಾಜ್ಯ ಅಧ್ಯಕ್ಷರು DK ಶಿವಕುಮಾರ್ ಅವರು, ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಜ್ಯ ಮತ್ತು ರಾಷ್ಟ್ರದ ಹೈಕಮಾಂಡ್ ಶುಡ್ ಟೇಕ್ ಎ ಡಿಸಿಷನ್. ಇನ್ ಕೇಸ್ ದೇರ್ ಇಸ್ ರೀಶಫಲ್. ನಮ್ಮ ಜಿಲ್ಲೆಗೆ ಜಿಲ್ಲಾ ಪ್ರಾತಿನಿಧ್ಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಹೊರ ಜಿಲ್ಲೆಯವ್ರು ಬಂದು ಆಗಿದ್ದಾರೆ. ನಾಗಪ್ಪನವ್ರು ಆಗಿದ್ರು ಜಿಲ್ಲೆಯವರು, ಇವತ್ತು ಪುಟ್ಟರಂಗ ಶೆಟ್ಟಿ ಅವ್ರು ಆಗಿದ್ರು ಜಿಲ್ಲೆಯವರು. ಉಳಿದಂತವ್ರು ಎಲ್ಲರೂ ಕೂಡ ಹೊರ ಜಿಲ್ಲೆಯಿಂದ ಬಂದು ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥವ್ರು. ಯಾಕೆ ನನ್ನಂತ ಒಬ್ಬ ರಾಜಕೀಯವಾಗಿ ಸೋತಿರ್ಬೋದು ನಾನು ಸತತವಾಗಿ, ಹಾಗಂತ ಹೇಳಿ ನನಗೆ ಅನುಭವ ಇಲ್ಲ ಅಂತಲ್ಲ. ನಾನು ಬಿಜೆಪಿ ಇದ್ದಾಗ ಶ್ರೀಮಾನ್ ಯಡಿಯೂರಪ್ಪ ಸಾಹೇಬರು ನನ್ನನ್ನ MLC ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು, ಬಟ್ ಆಗ್ಲಿಲ್ಲ. ಅಂಬೇಡ್ಕರ್ ಎಂಬ ಅಧ್ಯಕ್ಷನಾಗಿ ನನಗೆ ಅವಕಾಶ ಮಾಡಿಕೊಟ್ರು, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ರು, 3 ವರ್ಷ ಸಮರ್ಥವಾಗಿ ನಿರ್ವಹಿಸಿದೆ. ಅಂಬೇಡ್ಕರ್ ನಿಗಮ ಇದೆ ಅಂತ ತೋರಿಸ್ಕೊಟ್ಟಿದ್ದೆ. ಐ ಬ್ರಾಟ್ ಸೋ ಮೆನಿ ಸ್ಕೀಮ್ಸ್, ನ್ಯೂ ಸ್ಕೀಮ್ಸ್. ಆಮೇಲೆ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಟ್ರಾನ್ಸ್ಪರೆಂಟ್ ಆಗಿ ಆಡಳಿತವನ್ನ ಮಾಡಿ ಆ ಸಾಮಾನ್ಯ ಬೆನಿಫಿಷ್ ತಲುಪುವಂತ ಅವಕಾಶ ಮಾಡಿದ್ವಿ. ಆ ಅನುಭವ 3 ವರ್ಷ ಇದೆ. ಶಾಸಕನಾಗೂ ಕೂಡ ಇವತ್ತು ಕೂಡ ಜನ ಯಾಕೆ ನನ್ನ ಪ್ರೀತಿ ಪಡ್ತಾರೆ ಅಂದ್ರೆ ನನ್ನ ಪ್ರಾಮಾಣಿಕತೆ, ಇವತ್ತು ಪ್ರೀತಿ, ವಿಶ್ವಾಸ, ಸ್ಪಂದಿಸುವಂತ ರೀತಿನಲ್ಲಿ. ನಾನೊಬ್ಬ ಕೋಪಿಷ್ಟ ಅಂತಾರೆ, ಎಲ್ಲ ವಿಚಾರದಲ್ಲ, ಸಂದರ್ಭ ಸನ್ನಿವೇಶ ಕೋಪಿಷ್ಟ ಆಗಿರ್ಬೋದು. ಹಾಗಂತೇಳಿ ನಾನು ಜನತೆಯನ್ನ ಮರ್ತಿಲ್ಲ. ನಾನು ಪಕ್ಷ ಬದಲಾವಣೆ, ಪಕ್ಷದಿಂದ ಪಕ್ಷಕ್ಕೆ ನಾನು ಅಭ್ಯರ್ಥಿ ಆಗಿದ್ರು ಕೂಡ ವೈ ಪೀಪಲ್ ಲೈಕ್ ಮೀ ಅಂದ್ರೆ ಅಬೌಟ್ ಮೈ ಆನೆಸ್ಟಿ. ನಮ್ಮ ತಂದೆಯವರು ಯಾವ ರೀತಿ ಬಂದ್ರು ರಾಜಕೀಯ ಕ್ಷೇತ್ರದಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಆ ರೀತಿಯಲ್ಲಿ ನಾನು ಕೂಡ ಅವರ ಹೆಸರಿಗೆ ಕಪ್ಪು ಚುಕ್ಕಿ ಬರದ ರೀತಿ ನಾನು ನಡ್ಕೊಂಡು ಬಂದಿದ್ದೇನೆ. ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಹೇಳ್ತಾರೆ ಐ ಆಮ್ ರಾಚಯ್ಯಸ್ ಪ್ರಾಡಕ್ಟ್ ಅಂತಾರೆ. ಎಲ್ಲೆಲ್ಲೂ ವಿಶ್ಲೇಷಣೆ ಮಾಡಿದ್ದಾರೆ. ನನ್ನನ್ನು ಕರೆದು ಮಂತ್ರಿ ಮಾಡಿದಂತವ್ರು ಬಿ ರಾಚಯ್ಯನವರು ಹೊತ್ತು 85ರಲ್ಲಿ ಅಂತಕ್ಕಂಥದ್ದು. 83, 85ರಲ್ಲಿ ಕನ್ನಡ ಕಾಲ್ಸೋ ಅಧ್ಯಕ್ಷರಾಗಿದ್ರು. ಆಮೇಲೆ ಮಂತ್ರಿಯಾಗಿ ಆಗುವಂತ ಅವಕಾಶ. ಸೊ ಇವತ್ತು ಯಾಕೆ ಆ ತೀರ್ಮಾನವನ್ನ ಮಾನ್ಯ ಸಿದ್ದರಾಮಯ್ಯನವರು ನನ್ನ ವಿಚಾರದಲ್ಲಿ ತೀರ್ಸಿದ್ದಾರೆ. ನನ್ನ ಪಾರ್ಟಿಗೆ ಸೇರಿಸ್ಕೊಂಡು ಟಿಕೆಟ್ ಕೊಡಿಸಿದ್ದಾರೆ. ನನ್ನ ಗೆಲುವು ಕಾರಣಕರ್ತ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಅಂತ ಹೇಳಿ ತಪ್ಪಾಗೋದಿಲ್ಲ. ಈಗ ಇಂಥ ಸನ್ನಿವೇಶದಲ್ಲಿ ನಮ್ಮ ಜಿಲ್ಲೆಗೆ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದ ಒಬ್ಬ ಶಾಸಕ 1 ಲಕ್ಷಕ್ಕೆ ಹೆಚ್ಚು ಮತ ಗಳಿಸಿರ್ತಕ್ಕಂಥ ಕೃಷ್ಣಮೂರ್ತಿ, 59,000ಕ್ಕೂ ಹೆಚ್ಚು ಮತದಿಂದ ಗೆದ್ದಿರ್ತಕ್ಕಂಥ ಈ ಕೃಷ್ಣಮೂರ್ತಿನ ಯಾಕೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದನ್ನ ನಾನು ಮನವಿ ಪೂರ್ವಕವನ್ನ ಕೇಳ್ಕೊಡ್ತೇನೆ. ರಾಜ್ಯದ ರಾಷ್ಟ್ರದ ಹೈಕಮಾಂಡ್ ಅನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿ, ರಾಜ್ಯ ಅಧ್ಯಕ್ಷರನ್ನ, ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಅಂತಿಮವಾಗಿ ತೀರ್ಮಾನ ಆಗೋದ್ರಿಂದ ಈ ವಿಚಾರದಲ್ಲಿ ಸರ್ಕಾರ ಪರಿಗಣಿಸುತ್ತೆ, ಪಕ್ಷ ಪರಿಗಣಿಸುತ್ತೆ ಅಂತ ನಂಬಿಕೆ, ವಿಶ್ವಾಸ ನನಗೆ. ಸರ್, ಒಂದ್ಸತಿ ಮನೆ ತೋರಿಸ್ಬಿಡಿ ಸರ್ ನಮ್ ಜನಕ್ಕೆ. ಯಾಕೆಂದ್ರೆ ಪ್ರತಿ ಶಾಸಕರ ಮನೆಗೆ ಹೋಗುವಂತಹ ನಿಟ್ಟಿನಲ್ಲಿ ಅವರ ಮನೆ ಮತ್ತು ಮನದ ಮಾತನ್ನ ಜನರವರೆಗೂ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ವೀಕ್ಷಕರೇ, ನಾವೀಗ ಇನ್ನೊಂದು ಹಾಲ್ ನಲ್ಲಿ ನಿಂತಿದೀವಿ. ಸರ್, ಪೇಂಟಿಂಗ್ ಬಗ್ಗೆ ತುಂಬಾ ಆಸಕ್ತಿ ಇದ್ದಂತೆ ಕಾಣಿಸ್ತಾ ಇದೆ ನಿಮಗೆ. ನನ್ನ ಶ್ರೀಮತಿ ಆಸಕ್ತಿ, ಅವಳು ನೋಡಿ, ಇದು ನೋಡಿ ಯಾರ್ದು ಹೇಳಿ, ರವಿ ವರ್ಮಾ ಅವರು ಪೇಂಟಿಂಗ್ ಇದು ಪ್ರಿಂಟ್, ಇದು ಒರಿಜಿನಲ್ ಪ್ರಿಂಟ್ ಇದು. ಸೊ ಅವಳು ನೋಡಿ ಇಷ್ಟಪಟ್ಟು ತಂದು ಅವಳು
ಇಲ್ಲಿ ಮನೆ ಹಾಲೆಲ್ಲ ಹಾಕೊಂಡಿದ್ದಾಳೆ. ಅಮೇಜಿಂಗ್ ಸರ್. ಮನೆಯ ಮತ್ತೊಬ್ಬ ಸದಸ್ಯ. ಎಸ್, ಇದು ನನ್ನ ಮಗಳಿಗೋಸ್ಕರ ತಂದಂತ. ಇದು 14 ಇಯರ್ಸ್ ಈಗ. ಹ್ಮ್. ಇದಕ್ಕೆ 14 ವರ್ಷ. ಓ. ಇದು ಫಾರಿನ್ ಬ್ರೀಡ್. ಇದು ಹ್ಮ್. ಇನ್ನೊಂದಿದೆ, ನನ್ನ ಮಗ ತಂದಿದ್ದಾನೆ. ಏನ್ ಹೆಸರಿಟ್ಟಿದ್ದೀರಿ ಸರ್? ಇದಕ್ಕೆ ಪೆಪ್ಪು. ಪೆಪ್ಪು. ಪೆಪ್ಪರ್ ಅಂತ ಕರೆದಿದ್ದು, ಹಾ. ಆದ್ರೆ ವಿ ಕಾಲ್ ಇಟ್ ಪೆಪ್ಪು. ತುಂಬಾ ಕ್ಯೂಟ್ ಆಗಿದೆ ಸರ್. ಓಕೆ ಸರ್, ನಾ ಮನೆಗ್ ಬಂದಾಗ ಇಲ್ಲೊಂದು ಲೈನ್ಸ್ ನೋಡ್ತಾ ಇದ್ದೆ. ವೇರ್ ಲೈಫ್ ಬಿಗನ್ ಅಂಡ್ ಲವ್ ನೆವರ್ ಎಂಡ್ಸ್ ಅನ್ನುವಂತ ಸಾಲುಗಳಿದೆ. ಹೌದು, ಇದು ನನ್ನ ಶ್ರೀಮತಿ ಹ್ಮ್. ಮತ್ತು ಮಕ್ಕಳು. ಹ್ಮ್. ಹ್ಮ್. ಯಾರು ಮಾಡ್ಕೊಟ್ಟಿದ್ದು ಸರ್? ಇದು Thread ನನಗೆ work ಅನ್ಸುತ್ತೆ ಅದು. ಹೌದು, ಇದು ಬಹುತೇಕ ನನ್ನ ಮನೆಯವಳು ಮಾಡ್ತಾಳೆ. ಹ್ಮ್. ಐ ಡೋಂಟ್ ರಿಮೆಂಬರ್ ಕರೆಕ್ಟ್ಲಿ. ಹ್ಮ್. ಇದು ಅವಳು ಇಟ್ಟಿದ್ದಾಳೆ ಇಲ್ಲಿ. ಓಕೆ. ಮತ್ತೊಂದು ಕಡೆ ವೀಕ್ಷಕರೇ ಕಾಮಧೇನುವಿನ ದೃಶ್ಯ ನೋಡಬಹುದು, ಮತ್ತು ಈ ಕಡೆ ಬುದ್ಧನ ಅದ್ಭುತವಾದಂತಹ ದೃಶ್ಯ ಇದೆ. ಮತ್ತು ರಾಚಯ್ಯ ಅವರ ಫೋಟೋ ನಿಮಗೆ ತೋರಿಸಲೇಬೇಕು. ವೆಲ್ ಸರ್, ದೇವರ ಫೋಟೋ ಮತ್ತು ದೇವರ ಕೋಣೆ ಇರುವ ಪಕ್ಕದಲ್ಲೇ ತಂದೆಯ ಫೋಟೋ. ದೇವರ ರೀತಿಯಲ್ಲೇ ಅವರು ನೋಡ್ತೀರಿ ಅಂತ. ಖಂಡಿತ. ಜನ್ಮ ಕೊಡ ತಂದೆ ತಾಯಿಗಳೇ ದೇವರು. ಕರೆಕ್ಟ್. ನಮ್ಮ ತಾಯಿಯವರು ಕೂಡ ಅಷ್ಟೇ. ಹ್ಮ್. ತಂದೆಯವರು ರಾಜಕಾರಣದಲ್ಲಿ ಹೆಚ್ಚಾಗಿ ಹೊರಗಡೆ ಇರ್ತಿದ್ರು. ತಾಯಿನೇ ನಮಗೆ ಮೊದಲ ಗುರು. ಓಕೆ. ಹಾಗಾಗಿ ಇವತ್ತು ನಮ್ಮ ತಾಯಿಯವ್ರ ಫೋಟೋ ಅದು ಮಾಡ್ಸಕ್ ಕಳಿಸಿದೀವಿ. ಅವ್ರು ತೀರ್ಕೊಂಡ್ರಿ ಇತ್ತೀಚೆಗೆ. ಹೌದು ಸರ್, ರೀಸೆಂಟ್ಲಿ. ಸೊ ಹಂಗಾಗಿ ಅವ್ರ ಫೋಟೋನು ಕೂಡ ಅಲ್ಲಿ ಸ್ಥಾಪನೆ ಮಾಡಬೇಕು. ತಂದೆಯವರು ಮತ್ತು ತಾಯಿಯವರು ಇಬ್ರು ಕೂಡ ನಮ್ಮನ್ನ ಬಹಳ ಪ್ರಬುದ್ಧಮಾನಕ್ಕೆ ಬರ್ಲಿಕ್ಕೆ ಕಾರಣ. ಅದು ಬೇರೆಯ ರಾಜಕಾರಣಿಗಳು, ಮಂತ್ರಿಗಳ ಮಕ್ಕಳು, ರಾಜ್ಯಪಾಲರ ಮಕ್ಕಳು ರೀತಿ ನಮ್ಮನ್ನಲ್ಲ, ಮನೆಯ ಮಕ್ಕಳಂತೆ, ಸಾಮಾನ್ಯ ಅಂತ ನಮ್ಮನ್ನು ಬೆಳೆಸಿದ್ದಾರೆ. ಈ ಮನೆಗೆ ಬಂದಾಗ 2 ವರ್ಷ 2 ಟರ್ಮ್ ಶಾಸಕರಾಗಿದ್ರು, 2 ಟರ್ಮ್ ಮಂತ್ರಿ ಆಗಿದ್ರು ಕೂಡ 20 ವರ್ಷ, 52 to 72. ನಮ್ಮನ್ನ ಈ ಮನೆಗೆ ಬಂದಾಗ ನಮ್ ರೂಮ್ ನಾವೇ ಕ್ಲೀನ್ ಮಾಡ್ಕೋಬೇಕು, ನಮ್ ಬಟ್ಟೆ ನಾವೇ ಒಗಿಬೇಕು, ನಮ್ ಬಟ್ಟೆ ನಾವೇ ಐರನ್ ಮಾಡ್ಕೋಬೇಕು, ನಮ್ಮ ಊಟ ಮಾಡಿದ ತಟ್ಟೆ ನಾವೇ ತೊಳಿಬೇಕು. ಹೀಗೆ ನಮ್ಮನ್ನ ಆ ಕಷ್ಟ ಸುಖಗಳು ಏನು ಅಂತ ಅರಿವಾಗ್ಬೇಕು ಅಂತಕ್ಕಂಥದ್ದು. ಮನೆಯ ಮಕ್ಕಳೆಲ್ಲರಿಗೂ ಕೂಡ ಆ ರೀತಿ ನಮ್ಮನ್ನ ಹಸು ಇತ್ತು, ಹಸು ಕೊಟ್ಟಿಗೆ ಗುಡಿಸ್ತಿದ್ವಿ, ಹಾಲು ಕರಿತಿದ್ವಿ, ಮೇವಾಗ್ತಿದ್ವಿ. ಹಿಂದೆ ಆ ಸಂದರ್ಭದಲ್ಲಿ ಸೌದೆ ಕೊಂಟಿಲ್ ತಂದು ಊರಿಂದ ಜೋಡಿಸ್ಬಿಡೋರು. ಫುಟ್ಪಾತ್ ಮೇಲೆ 4 ಕೊಡ್ಲಿ ಇಟ್ಬಿಟ್ಟು ವಾರಕ್ಕೊಂದ್ಸಲ ಸೌದೆ ಹೊಡೀರಿ ಅಂತ ಎಲ್ಲರಿಗೂ ಹೇಳೋರು. ಜನ ಏನಪ್ಪ ಇವರು ಮಂತ್ರಿ ಮಕ್ಕಳು ಅಂತಾರೆ, ಇಲ್ಲಿ ನೋಡ್ರಿ ಎಲ್ಲ ತರನು ಇವರು ಇದು ಮಾಡ್ತಾರಲ್ಲ. ಆ ರೀತಿ ನಮ್ಮನ್ನು ಬೆಳೆಸ್ತರು. ಈ ಕೈಲಿ ನಾನು ಹಾಲು ಕರೆದಿದ್ದೀನಿ, 1 ಬಕೆಟ್ ಹಾಲು ಕರೆದಿದ್ದೀನಿ ಒಂದೊಂದು ಹಸುನಲ್ಲಿ. ನಾನು ಒಬ್ನೇ ಅಲ್ಲ, ನಮ್ಮ ಅಣ್ಣ ತಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಇದ್ರು, ತಂದೆ ತಂಗಿ ಮಕ್ಕಳು ಇದ್ರು. ನಾವೆಲ್ಲರೂ ಕೂಡ ಆ ರೀತಿ ಬೆಳೆದಂತ. ಇದು ಬಹಳ ಚಿಕ್ಕ ಮನೆ ಅವತ್ತು. ಇಟ್ಸ್ ಹೌಸಿಂಗ್ ಬೋರ್ಡ್ ಹೌಸ್ ಇದು. ಈಗ ರಿನೋವೇಟ್ ಮಾಡಿಸಿದೀವಿ. ಈ ಒಂದು 5 ವರ್ಷ ಆಗಿರ್ಬೋದು ರಿನೋವೇಷನ್ ಆಗಿ. ಸೊ ಇದು ಬರಂಡ, ಇದು ಹಾಲು, ಅದೊಂದು ಬೆಡ್ರೂಮ್, ಇಲ್ಲಿ ಡೈನಿಂಗ್ ಹಾಲು, ಇದೊಂದು ಡೈನಿಂಗ್ ಹಾಲ್ ಎಲ್ಲರ ಮನೆಯಲ್ಲಿ ಇರುತ್ತೆ ಸರ್. ಆದ್ರೆ ಊಟ ಮಾಡೋದಕ್ಕೆ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸಿಗೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ಹೌದು, ನಿಜ. ಟೈಮ್ಲಿ ಊಟ ಇಲ್ಲ. ಮನೇಲಿದ್ರೆ ಮಾತ್ರ ಟೈಮ್ಲಿ ಊಟ, ಡಯಟ್ ಊಟ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಎಲ್ಲವೂ ಇಟ್ ಇಸ್ ಮೇಂಟೈನ್ ಬೈ ಮೈ ವೈಫ್, ನನ್ನ ಶ್ರೀಮತಿ. ನಾವು ಮದುವೆ ಆಗಿ 91ರಲ್ಲಿ ಮದುವೆ ಆಗಿ 34 ವರ್ಷ ಆಯ್ತಾ ಬಂತು. ಸೊ ಅವಳೇ ಮನೆಯ ವಿಚಾರದಲ್ಲಿ ಅವಳೇ ಎಲ್ಲವೂ ಕೂಡ ನೋಡ್ಕೊಳ್ತಕ್ಕಂಥದ್ದು. ಮತ್ತು ವೀಕ್ಷಕರೇ, ದೇವರ ಕೋಣೆ ಹತ್ರ ನಾವು ಬಂದಿದ್ದೀವಿ. ಮುಂಜಾನೆ ಎದ್ದ ತಕ್ಷಣ ದೇವರಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡೋದು ಸಹಜ. ಸರ್, ಮನೆ ದೇವ್ರು ಯಾವುದು ತಮ್ಮದು ಅಂತ? ಮಂಟೆ ಸ್ವಾಮಿ ನಮ್ಮನೆ ದೇವರು, ಉಡ್ಕಾತೇಶ್ವರಿ ನಮ್ಮ ಕುಲದೇವರು, ಯಲುಕೂರು ಉಪ್ಪರ್ಕೆ ಬಸಪ್ಪ ಅನ್ನೋದು. ನಾವು ಮಂಟೆ ಸ್ವಾಮಿ ಒಕ್ಲು, ಯಲುಕೂರು ಉಪ್ಪರ್ಕೆ ಅಂದ್ರೆ ಬಸವ ನಂದಿ. ಅದು ಯಲುಕೂರಲ್ಲಿದೆ. ಅದು ದೇವಸ್ಥಾನ ಎಲ್ಲ ಭಕ್ತರು ಸೇರಿ ಮಾಡಿಸ್ತಾ ಇದೀವಿ, ರಿನೋವೇಷನ್ ಮಾಡಿಸ್ತಾ ಇದೀವಿ, ದೇವ್ರ ಒಕ್ಕಲ್ನವರು. ಸೊ ಇದು ಮಂಟೆ ಸ್ವಾಮಿ, ಸಿದ್ದಪ್ಪಾಜಿ, ಚೆನ್ನಮ್ಮ, ರಾಚಪ್ಪಾಜಿ, ದೊಡ್ಡಮ್ಮ ತಾಯಿ, ಉಪ್ಪರ್ಕೆ ಬಸಪ್ಪ. ಇದು ನಮ್ಮ ಪೂರ್ವಿಕರು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮಂಟೆ ಸ್ವಾಮಿ ಒಕ್ಕಲು ಅಂತ ಹೇಳ್ತೇವೆ ನಾವು. ಉರ್ಕಾತೇಶ್ವರಿ ತಾಯಿ ದೇವರು, ದಟ್ ಈಸ್ ಇನ್ ಉಮ್ಮತ್ತೂರು. ಈಗ ಉಮ್ಮತ್ತೂರ್ಲು ಕೂಡ ಬಹಳಷ್ಟು ನಿಮಗೆ ಗೊತ್ತು. ಇವಾಗ ಅದು ಮುಜರಾಯಿಗೆ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಪೂಜೆ ಪ್ರತಿ ವರ್ಷಕ್ಕೊಮ್ಮೆ ನಡೀತಾ ಇತ್ತು. ಅದು ಈಗ ಪ್ರತಿ ತಿಂಗಳಿಗೊಮ್ಮೆ ಪ್ರತಿ ಮಂಗಳವಾರ ಪೂಜೆ ನಡೆಯುತ್ತೆ. ನಾನು ಮತ್ತೆ ಕುಟುಂಬದವರು ಎಲ್ಲ ದೇವರು ಒಕ್ಕಲಿನವರೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ಈ ಯಲುಕೂರು ಉಪ್ಪರ್ಕೆ ಬಸಪ್ಪ ಅಂದ್ರೆ
ಉಪ್ಪರಿಕೆ ಅಂದ್ರೆ ಫಸ್ಟ್ ಮಾಡಿ ಮೇಲೆ ಇರ್ತಕ್ಕಂಥ ದೇವರು. ಮಾಡಿ ಮೇಲೆ ಇರ್ತಕ್ಕಂಥ ದೇವರು ಅಂದ್ರೆ ಮೆಟ್ಲು ಹತ್ಕೊಂಡು ಹೋಗಿ ಬಸವ ಮೇಲೆ ಪೂಜೆ ಮಾಡೋ ಅದನ್ನ ಇವತ್ತು ನಾವೆಲ್ಲ ಸೇರಿ ಅದನ್ನ ಪೂಜಿಸ್ತೀವಿ ಮನೆ ದೇವರು ಯಲಕೂರು ಉಪ್ಪರಿಕೆ ಬಸಪ್ಪ. ಅಮೇಜಿಂಗ್ ಸರ್. ಫೈನಲಿ ಇವತ್ತು ನಿಮ್ಮ ಮನೆ ಮತ್ತು ಮನದ ಮಾತನ್ನ ಜನರ ಜೊತೆ ಹಂಚ್ಕೊಂಡಿದ್ದೀರಿ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮುಖಾಂತರ? ಇಲ್ಲ, ಒಂದು ರಾಜಕೀಯ ಕ್ಷೇತ್ರದಲ್ಲಿ ಅವತ್ತಿನ ದಿವಸ ನಮ್ಮ ತಂದೆಯವ್ರ ಕಾಲ ನಾವು ಯೋಚನೆ ಮಾಡೋದಾದ್ರೆ ಮೌಲ್ಯ ಆಧಾರಿತ ರಾಜಕಾರಣಿಗಳನ್ನ ನಾವು ನೋಡಿದ್ವಿ. ನನಗೆ ಮೊದಲು ನಮ್ಮ ತಂದೆಯವರ ಜೊತೆಗೆ ಗುರುಪಾದ ಸ್ವಾಮಿಯವರು ಕೇಂದ್ರ ಸಚಿವರಾಗಿದ್ದಂಥವ್ರು, ಮೈಸೂರು ಜಿಲ್ಲೆ, ತಡಿ ಮಾಲಂಗಿ ಅವರು, ರಾಜಶೇಖರ ಮೂರ್ತಿ ಅವರು ಬ್ರದರ್ಸ್, ಅವರನ್ನ ನಾನು ನೋಡಿದೆ. ಅವರು ಆನೆಸ್ಟ್ ಟು ದ ಕೋರ್. ಅವ್ರ ಮನೇನು ಕೂಡ ಎಲ್ಲ ಮೈಸೂರಲ್ಲೇ ಇದೆ. ಅವತ್ತು ಅವರು ಅಲ್ಲಿ ವಾಸ ಇದ್ದಂಥವ್ರು. ಅವ್ರು ಇರುವ ಜೀವಂತ ಪರ್ಯಂತ ಮನೆಯಲ್ಲೇ ವಾಸ ಇದ್ದವರು. ಅವರು ರಾಮಕೃಷ್ಣ ಹೆಗ್ಡೆ ಜೊತೆಗೆ ನನ್ನನ್ನ ರಾಜಕೀಯಕ್ಕೆ ಆಹ್ವಾನ ಮಾಡ್ದಂಥವ್ರು. ನಾನು 89 ಆಕಸ್ಮಿಕ ನಾನು ರಾಜಕೀಯ ಎಂಟ್ರಿ. ನನಗೆ ಏನು ABCD ಗೊತ್ತಿಲ್ಲ, ರಾಜಕೀಯ. ಅವತ್ತು ಪ್ರಚಾರ ಸಭೆಗೆ ಕಚೇರಿ ಉದ್ಘಾಟನೆಗೆ ಅವ್ರನ್ನ ಆಹ್ವಾನ ಮಾಡಿದ್ದೆ. ನನಗೆ ಏನು ಅನುಭವ ಇಲ್ಲ. ತಂದೆಯವರು ಬೆಡ್ ರಿಡನ್ ಆಗಿದ್ರು, ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿ. ಅವತ್ತು ತಂದೆ ಆದ್ಮೇಲೆ ಮಗ ಬೇಕಾ ಅಂತಕ್ಕಂಥ ವಿರುದ್ಧ ಅಪಪ್ರಚಾರ ಆಯ್ತು. ಅವತ್ತು ಒಂದು ಸಣ್ಣ ಕೋಣೆ, ಅದು ಇಟ್ಸ್ ನಾಟ್ ಎ ಬಿಗ್ ಆಫೀಸ್, ಸಂತೆಮಳ್ಳಿನಲ್ಲಿ ನಾಗರಾಜಪ್ಪ ಅಂತ ಅವ್ರ ಗ್ರೇನೇಜ್ ನ ಆಫೀಸ್ ಮಾಡ್ಕೊಂಡು ಅದು ಉದ್ಘಾಟನೆ ಕರೆದಿದ್ವಿ. ಅವರು ಎಷ್ಟು ಪಂಕ್ಚುವಲ್ ಅಂದ್ರೆ ನಾನ್ ಟೈಮ್ ಕೊಟ್ಟಿದ್ದೀನಪ್ಪ, ಆ ಟೈಮ್ ಹೋಗಿ ಉದ್ಘಾಟನೆ ಮಾಡೋಣ. ನನಗೆ 100,000 ಜನ ಬೇಡ, 10 ಜನ ಇರ್ಲಿ ಅಲ್ಲಿ, ನಾನು ಬಂದು ಅದು ಇನಾಗ್ರೇಟ್ ಮಾಡಿ ನಿಂಗೆ ಶುಭ ಕೋರ್ತೀನಿ, ನಡಿ ಹೋಗೋಣ ಅಂತ ಹೇಳಿ IB ಇಂದ ಪ್ರವಾಸಿ ಮಂದಿರದಿಂದ ಅಲ್ಲಿ ಕರ್ಕೊಂಡು ಹೋದ್ರು. ಹೆಚ್ಚಿಗೆ ಜನ ಸೇರಿರ್ಲಿಲ್ಲ, ಐ ವಾಸ್ ನ್ಯೂ. ಹಂಗಾಗಿ ಇದ್ದಂಥವ್ರ ಸಮ್ಮುಖದಲ್ಲಿ ಅವರು ರಿಬನ್ ಕಟ್ ಮಾಡೋ ಮುಖಾಂತರ ಉದ್ಘಾಟನೆ ಮಾಡಿ ದೀಪ ಬೆಳಗಿಸಿ ಇರೋರಿಗೆ ಪ್ರಚಾರ ಭಾಷಣ ಮಾಡಿ ಶುಭ ಕೋರೋದ್ರು. ಆದ್ರೆ ಅದು ನನಗೆ ಗೆಲುವು ಆಗದೆ ಇರ್ಬೋದು. ಅವ್ರ ಮಾರ್ಗದರ್ಶನ ಇದೆಯಲ್ಲ, ಅದು ಬಹಳ ಉಪಯುಕ್ತ ಆಗಿದೆ. ಅವರಂತ ಆದರ್ಶ ರಾಜಕಾರಣಿಗಳು. ನಮ್ಮ ತಂದೆಯ ಸ್ಮರಣ ಕಾರ್ಯಕ್ರಮದಲ್ಲಿ ಅವ್ರನ್ನ ಕರೆದಾಗ ಅವ್ರು ಎಷ್ಟು ಎತ್ತರಕ್ಕೆ ನಮ್ಮ ತಂದೆ ಬಗ್ಗೆ ಮಾತನಾಡೋರು. ನಿಜಲಿಂಗಪ್ಪ ಸಾಹೇಬ್ರು ತಂದೆಯ ಬಗ್ಗೆ ಎತ್ತರದ ಒಂದು ವಿಶ್ವಾಸ ಇಟ್ಕೊಂಡಿದ್ದಂಥವ್ರು. ಅಂತ ಆದರ್ಶ ರಾಜಕಾರಣಿಗಳು ನೋಡಿದಾಗ ರಾಜಕಾರಣ ಮಾಡ್ಕೊಂಡವ್ರು ಇಟ್ಲಿ ನಾನು ನಡಿಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಆದ್ರೆ ಇವತ್ತಿನ ರಾಜಕಾರಣ ಅವಕಾಶ ಮಾಡ್ತೀವಿ, ರಾಜಕೀಯ ಅವಕಾಶ ಮಾಡ್ತಾ ಇಲ್ಲ. ಇಟ್ಸ್ ನಾಟ್ ಸೋ ಈಸಿ ನೌ ಡೇಸ್. ಆ ಪ್ರಾಮಾಣಿಕತೆ ಇವತ್ತು ವಿರಳ. ಪ್ರಾಮಾಣಿಕರು ಇದ್ದಾರೆ, ಎಲ್ಲಾ ರಂಗದಲ್ಲೂ ಇದ್ದಾರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ. ಆದ್ರೆ ಇತರರ ನಡುವೆ ನಾವು ಆ ಪ್ರಾಮಾಣಿಕವಾಗಿ ನಡೀತಕ್ಕಂಥವ್ರು ಕಾಣೋದು ಬಹಳ ವಿರಳ. ಆ ರೀತಿ ಆದರ್ಶವಾದಂತ ಜೀವನವನ್ನ ಇವತ್ತು ರಾಜ್ಯಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವ್ರು ಕಾರ್ಯನಿರ್ವಹಿಸಲಿ, ಅವರು ಪ್ರಾಮಾಣಿಕವಾಗಿ ಗ್ರಾಮದ, ಕ್ಷೇತ್ರದ, ತಾಲೂಕಿನ, ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ಅಭಿವೃದ್ಧಿಗೆ ಅವರವರನ್ನು ತೊಡಸ್ಕೊಂಡಾಗ ಅದಕ್ಕೆ ಸಾರ್ಥಕ ಬದುಕಾಗುತ್ತೆ. ಎಲ್ಲಾ ರಾಜಕಾರಣಿಗಳ ಮನೆಗೆ ಹೋದಾಗ ಅವ್ರ ಮನೆಯವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮಗ್ ಸರಿಯಾಗಿ ಟೈಮ್ ಕೊಡಲ್ಲ, ನಮಗೆ ಮೂವೀಸ್ ಕರ್ಕೊಂಡು ಹೋಗಲ್ಲ, ಫ್ಯಾಮಿಲಿ ಟ್ರಿಪ್ ಜಾಸ್ತಿ ಮಾಡಲ್ಲ. ನಿಮ್ ಕಂಪ್ಲೇಂಟ್ಸ್ ಏನು ಅಂತ? ಸೇಮ್ ಕಂಪ್ಲೇಂಟ್. ಮಕ್ಳಿಗೆ ನಮ್ಗೆಲ್ಲ ಟೈಮ್ ಕೊಡಕ್ ಆಗೋದು ಇಲ್ಲ ಅವ್ರಿಗೆ. ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದೇ ಇರುತ್ತೆ ಕ್ಷೇತ್ರಕ್ಕಾಗಿ. ಅದಾಗಿ 19 ವರ್ಷಗಳ ನಂತರ ಗೆಲ್ಸಿರುವಂತ ಕ್ಷೇತ್ರ. ಸೊ ಎಲ್ಲಾ ಸಮಯವನ್ನು ಅವ್ರಿಗೆ ಮೀಸಲಾಗಿ ಇಡ್ಬೇಕು ಅನ್ನೋದು ನನ್ನ ಆಸೆ ಕೂಡ. ಹಾಗಾಗಿ ಅದ್ರಲ್ಲಿ ನನಗೇನು ಬೇಸರ ಇಲ್ಲ. ಅವ್ರು ಚೆನ್ನಾಗಿ ಕ್ಷೇತ್ರಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆನೆ ಇರ್ಬೇಕು ಅನ್ನೋದೇ. ಯಾಕಂದ್ರೆ 19 ವರ್ಷ ನಮ್ ಜೊತೆ ಇದ್ರು, ಅವಾಗ ಗೆಲುವು ಇರ್ಲಿಲ್ಲಲ್ಲ. ಸೊ ನಮ್ ಜೊತೆನೆ ಇದ್ರು. ಈಗ ಗೆದ್ದಿದ್ದಾರೆ, ಜನರ ಜೊತೆ ಇದ್ದು ಅವ್ರ ಕೆಲಸ ಮಾಡ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಕೂಡ. ಮೇಡಮ್, ಅವರ ಗೆಲುವನ್ನ ನೋಡಿ ಸಂಭ್ರಮಿಸಿದ್ದು ನೀವೇ, ಮತ್ತು ಅವರು ಸೋತಾಗ ಅವರ ನೋವನ್ನು ನೋಡಿದ್ದು ಕೂಡ ನೀವೇ. ಸೊ ಗೆದ್ದಾಗ ಹೇಗೆ, ಸೋತಾಗ ಹೇಗೆ ವಾತಾವರಣ, ಅವರ ಸುತ್ತಮುತ್ತ ಜನ ಯಾವ ತರ ಇರ್ತಾ ಇದ್ರು ಅಂತ? ಗೆದ್ದಾಗ ಸೋತಾಗ ಅನ್ನೋದಕ್ಕಿಂತ ಅವರು ಸೋತಾಗ್ಲೂ ಕೂಡ ಏನು ಮನೆಯಲ್ಲಿ ಕೂರ್ತಿರ್ಲಿಲ್ಲ. ಮದ್ವೆಗಳು, ಕ್ಷೇತ್ರದ ಸಾವು ನೋವುಗಳು ಎಲ್ಲದ್ರಲ್ಲೂ ಭಾಗಿಯಾಗ್ತಾ ಇದ್ರು. ಆ ಒಂದು ಕಾರಣ, ಅದೊಂದು ಪ್ಲಸ್ ಪಾಯಿಂಟ್ ಅನ್ಬೋದು. ಅದೇ ಒಂದು ಈಗ ಇವ್ರನ್ನ ಹೆಚ್ಚು ಬಹುಮತದಿಂದ ಗೆಲ್ಸೋದಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಸೋಲು ಗೆಲುವು ಬೇಜಾರ್ ಇದ್ದೇ ಇರುತ್ತೆ. ಒಬ್ರು ಸೋತ್ರು ಅಂದ್ರೆ ಒಬ್ರು ಗೆಲ್ಲೇಬೇಕು, ಒಬ್ರು ಗೆದ್ರೆ ಅಂದ್ರೆ ಒಬ್ರು ಸೋಲ್ಲೇಬೇಕು. ಅದನ್ನ ನಾವು 2004ರಲ್ಲಿ ಆ ಸೋಲ್ ಬಂದಾಗ ತುಂಬಾನೇ ಬೇಜಾರಾಯ್ತು.
ನಂತರದಲ್ಲಿ ಅದನ್ನ ನಾವು ಅರ್ಥಕೊಂಡು ಮುಂದೊಂದು ದಿನ ಒಂದು ಅವಕಾಶ ಇದ್ದೇ ಇರುತ್ತೆ ನಮ್ಗೆ ಅಂತ ನಾವು ಅನ್ಕೊಂಡು ಅದನ್ನ ಸಹಜವಾಗಿ ತಗೊಂಡ್ವಿ. ಓಕೆ ಮೇಡಮ್, ಇವತ್ತು ನಿನ್ನೆ ರಾಜಕೀಯಕ್ಕೆ ಬಂದದ್ದಲ್ಲ. ಅವ್ರ ತಂದೆಯವ್ರ ಕಾಲದಿಂದಲೂ ಕೂಡ, ಬಿ ರಾಚಯ್ಯ ಅವರ ಕಾಲದಿಂದಲೂ ಕೂಡ ರಾಜಕೀಯದಲ್ಲಿ ಒಂದು ತಮ್ಮದೇ ಛಾಪು ಇಟ್ಕೊಂಡಿರುವಂತ ಫ್ಯಾಮಿಲಿ. ಆದ್ರೂ ಯಾಕೆ ಇಷ್ಟೊಂದು ಸರಳ, ಸಿಂಪಲ್ ಅಂತ? ಅದು ನಮ್ಮ ಅತ್ತೆ ಮಾವನವರ ಒಂದು ಸರಳ ಜೀವನ. ಅವ್ರು ಹೇಗೆ ನಡ್ಸ್ಕೊಂಡ್ ಬಂದ್ರು ಅದೇ ತರ ಅವ್ರ ಮಕ್ಳು ಕೂಡ, ಇವ್ರೊಬ್ರೇ ಅಂತ ಅಲ್ಲ, ಇವ್ರು 7 ಜನ, ಎಲ್ಲರೂ ಕೂಡ ತುಂಬಾ ಸಿಂಪಲ್ ಸರಳ ಜೀವನವನ್ನೇ ಇಂದಿಗೂ ಕೂಡ ಮಾಡ್ತಾ ಇರೋದು. ಸೊ ಆ ತಂದೆ ತಾಯಿಯವರ ಒಂದು ಆದರ್ಶ ಏನಿದೆ ಅದನ್ನ ನಾವು ಪಾಲಿಸ್ಕೊಂಡ್ ಬಂದಿದ್ವಿ. ಓಕೆ, ನಿಮಗೇನಾದ್ರೂ ಆಸಕ್ತಿ ಇದೆಯಾ ರಾಜಕೀಯಕ್ಕೆ ಬರ್ಬೇಕು, ಅಥವಾ ಲೈಕ್ ಯಾಕೆಂತಂದ್ರೆ ಕ್ಷೇತ್ರದಲ್ಲಿ ಯಾವಾಗ ಓಡಾಡೋದನ್ನ ಸ್ಟಾರ್ಟ್ ಮಾಡ್ತಾರಲ್ಲ ಮನೆ ಮಕ್ಕಳು, ಆಗ ಜನ ಮಾತಾಡೋದು ನೆಕ್ಸ್ಟ್ ಎಲೆಕ್ಷನ್ ನಿಲ್ತಾರಂತೆ ಅಂತ? ಇಲ್ಲ, ತಂದೆಯವ್ರು ಇಲ್ಲಿರೋ ಕಾರಣದಿಂದ ಅಷ್ಟೇ ನಾನು ಕ್ಷೇತ್ರದಲ್ಲಿ ಇರ್ತೀನಿ ಅಷ್ಟೇ. ಓಕೆ. ಇಲ್ಲಾಂದ್ರೆ ಅವರು ಕೂಡ ಎಂಟರ್ಟೈನ್ ಮಾಡಲ್ಲ. ಅವ್ರು ಯಾವಾಗ್ಲೂ ತಾತ ಹೆಂಗೆ ನಡ್ಸ್ಕೊಂಡ್ ಬಂದಿದ್ರ ಅಪ್ಪನು ಈಗ ನನ್ನ ಹಂಗೆ ನಡ್ಸ್ಕೊಂಡ್ ಬರ್ತಾ ಇದಾರೆ. ಓಕೆ. ಸೊ ಅವರು ಯಾವಾಗ ನನ್ಗೆ ಹೇಳ್ತಾರೆ ಆಗ ಮಾತ್ರ ನಾನು ಕ್ಷೇತ್ರದ ಕಡೆ ಹೋಗ್ತೀನಿ ಅಷ್ಟೇ. ಓಕೆ. ಇಲ್ಲ ಅಂದ್ರೆ ಅಷ್ಟು ಗಮನ ಕೊಡೋದಿಲ್ಲ. ಅವ್ರು ಯಾವತ್ತಿರಲ್ವೋ ಅವತ್ತು ನನ್ಗೆ ಮದ್ವೆಗೆ, ಸಾವುಗಳಿಗೆ, ಪ್ರಧಾನ ಕಾರ್ಯಕ್ರಮಕ್ಕೆ ಹೋಗಕ್ ಹೇಳ್ತಾರೆ ಅಷ್ಟೇ. ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಜನ ಹೋದಾಗೆಲ್ಲ ಅಂತ? ಖುಷಿ ಪಡ್ತಾರೆ. ಅಟ್ಲೀಸ್ಟ್ MLA ಅವ್ರು ಬಂದಿಲ್ಲ, ಮಗ ಅವ್ರು ಬಂದಿದ್ದಾರೆ ಅನ್ನೋದು ಎಲ್ಲಾರ್ಗು ಖುಷಿ ಇರುತ್ತೆ. ಅವ್ರಿಗೇನಂದ್ರೆ ನಮ್ಮ ಯಾರಾದ್ರೂ ಒಬ್ರು ಅವ್ರ ಮನೆ ಕುಟುಂಬದವ್ರು ಬರ್ಲಿ ಅನ್ನೋದು ಒಂದು ಆಸೆ ಇರುತ್ತೆ ಅಷ್ಟೇ. ಸೊ ಆ ಕಾರಣದಿಂದ ಅಪ್ಪ ಅವರು ಜನರಿಗೂ ಬೇಸರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೋಗ್ ಬನ್ನಿ ಅಂತ ಹೇಳ್ತಾರೆ. ನಿಮಗೆ ಸೀರಿಯಸ್ಲಿ ಇಂಟ್ರೆಸ್ಟ್ ಇಲ್ವಾ ಪೊಲಿಟಿಕ್ಸ್ ಅಲ್ಲಿ? ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ, ಅವ್ರು ತಾತನಂತೆ ಆಗ್ಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ಓಕೆ. ಅವರು ತಾತನಂತೆ, ನನ್ನಂತೆಗಿಂತ ಹೆಚ್ಚು ಅವ್ರ ತಾತನಂತೆ. ಓಕೆ. ತಾತ ಅಂದ್ರೆ ನನ್ಗೆ ಎಲ್ಲ. ಅವರು ಏನೆಲ್ಲ ಮಾಡ್ಕೊ ಬಂದಿದಾರೋ ಇವತ್ತು ಅದ್ರಿಂದನೇ ನಾವು ಜೀವನ ನಡೆಸ್ತಾ ಇರೋದು. ಸೊ ಅವ್ರಂತೆ ಅಪ್ಪಂಗ್ ಫಸ್ಟ್ ಆಶೀರ್ವಾದ ಆಗ್ಲಿ, ಅವ್ರಿಗೆ ಆದ್ಮೇಲೆ ನನಗೆ. ಆಲ್ ದ ವೆರಿ ಬೆಸ್ಟ್. ತುಂಬಾ ಖುಷಿ ಆಯ್ತು ತಮ್ಮ ಇಡೀ ಕುಟುಂಬದ ಜೊತೆ ಮಾತಾಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ಮಾತಾಡಿ ತಮ್ಮ. ನಮಸ್ಕಾರ. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೃಷ್ಣಮೂರ್ತಿ ಅವರ ಮನೆ ಮತ್ತು ಮನದ ಮಾತನ್ನ ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಸರಸ್ವತಿಪುರ, ಮೈಸೂರಿನಿಂದ.